ನಮಸ್ಕಾರ. ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವಂತಹ ಜೀವನ ಶೈಲಿ ನಮ್ಮ ಮನುಷ್ಯನ ದೇಹದ ಮೇಲೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ತರ್ತಾ ಇದೆ. ಹೆಚ್ಚೆಚ್ಚು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಬಹಳ ಬೇಸಿಕ್ ಆದಂತಹ ಮತ್ತು ಸೂಕ್ಷ್ಮವಾದಂತಹ ಕಾಯಿಲೆಗಳು, ಪೈಲ್ಸ್, ಫಿಷರ್ಸ್, ಫಿಸ್ಟುಲಾ ಮತ್ತು ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ ಹೆಚ್ಚು ತೊಂದರೆಗಳನ್ನು ತಂದೊಡ್ತಾ ಇದೆ. ಅದಕ್ಕೆ ಕಾರಣಗಳು ಏನು? ಚಿಕ್ಕ ವಯಸ್ಸಿನಲ್ಲಿ ಈ ಸಮಸ್ಯೆಗಳು ಬರ್ತಾ ಇದೆ ಹೆಚ್ಚಾಗಿ ಅಂತ ಹೇಳಿದ್ರೆ ಇದಕ್ಕೆ ಆರೋಗ್ಯ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಊಟ ಆಗಿರಬಹುದು ಅಥವಾ ನಮ್ಮ ಜೀವನ ಶೈಲಿ ಆಗಿರಬಹುದು, ಎಲ್ಲವೂ ಕೂಡ ಎಲ್ಲಿ ತಪ್ಪಾಗ್ತಾ ಇದೆ ಅದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋದು ಬಹಳನೇ ಮುಖ್ಯವಾಗುತ್ತೆ. ಅದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ನಾವು ಈಗ ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಆಸ್ಪತ್ರೆಯಲ್ಲಿದ್ದೀವಿ. ನಮ್ಮ ಜೊತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ವೈದ್ಯರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಎಸ್ ಡಾಕ್ಟರ್, ಫಸ್ಟ್ ಆಫ್ ಆಲ್ ಡಾಕ್ಟರ್, 25 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. 50,000ಕ್ಕೂ ಹೆಚ್ಚು ಪೇಷಂಟ್ಸನ್ನು ಟ್ರೀಟ್ ಮಾಡಿದ್ದೀರಾ. ಇಂದಿಗೂ ಕೂಡ 20ಕ್ಕೂ ಹೆಚ್ಚು ಆಪರೇಷನ್ಸ್ನ ಡೈಲಿ ಮಾಡ್ತೀರಾ. ಈ ಒಂದು ಸಮಸ್ಯೆ ಕುರಿತಾಗಿ ನಿಮಗೆ ಇದರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ ಯು ಆರ್ ದ ಒನ್ ಆಫ್ ದಿ ಬೆಸ್ಟ್ ಹ್ಯಾಂಡ್. ಸಾಕಷ್ಟು ಜನ ಪೇಷಂಟ್ಸ್ ನಂಬುವಂಥದ್ದು. ಸೊ ಏನಾಗ್ತಾ ಇದೆ ಡಾಕ್ಟರ್ ಅಂದರೆ ಈ ಪೈಲ್ಸ್, ಫಿಷರ್, ಫಿಸ್ಟುಲಾ ಹಿಂದೆ ಎಲ್ಲೋ ಒಂದು ಕಡೆ ಈ ಹೆಸರನ್ನು ಕೇಳ್ತಾ ಇದ್ದೀವಿ. ಈಗ ಯುವ ಜನತೆಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಡಾಕ್ಟರ್, ಏನಕ್ಕೆ ಅಂತ? ಮೇಡಮ್, ನೀವು ಹೇಳಿದ್ದು ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ರಿ ಅಂತ ಅಲ್ಲ, ಇದು ಎಲ್ಲ ಕಡೆ ಕೇಳ್ತಾ ಇದ್ವಿ ಮೊದಲು ಸಹ. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿದ್ರೆ ನೀವು ಪೈಲ್ಸ್ ಕ್ಲಿನಿಕ್ಕು, ಫಿಸ್ಟುಲಾ ಕ್ಲಿನಿಕ್ಕು ಅಂತ ಸುಮಾರು ಜನ ನಕಲಿ ವೈದ್ಯರು ಇದನ್ನು ಹಾಕ್ಕೊಂಡಿರೋ ಬೋರ್ಡು ನಿಮ್ಗೆ ನೆನಪಿರ್ಬೋದು. ನೀವು ಗುಲ್ಬರ್ಗಾಯಿಂದ ಬಂದರೆ ಗುಲ್ಬರ್ಗ ಸ್ಟೇಷನ್ ಹತ್ರನೇ ಇರುತ್ತೆ ಕ್ಲಿನಿಕ್ಸ್ ಎಲ್ಲ. ಈಗ ಇತ್ತೀಚೆಗೆ ಹೆಚ್ಚಾಗಿ ಇದು ಯುವ ಜನರಲ್ಲಿ, ಮಕ್ಕಳಲ್ಲಿ, ಜನ್ಸಿಗಳಲ್ಲಿ, ವರ್ಕಿಂಗ್ ಪ್ರೊಫೆಷ್ನಲ್ಸ್, IT ಪ್ರೊಫೆಷ್ನಲ್ಸ್, ಸ್ಟ್ರೆಸ್ಸಲ್ಲಿ ಕೆಲಸ ಮಾಡೋರು, ಭಾಳ ಹೊತ್ತು ಕೂತು ಕೆಲಸ ಮಾಡೋರು, ಇವರಿಗೆಲ್ಲ ಹೆಚ್ಚು ಬರ್ತಾಯಿದೆ ಈ ಕಾಯಿಲೆಗಳು. ಪೈಲ್ಸು, ಫಿಷರು, ಫಿಸ್ಟುಲಾ, ಆ್ಯಪ್ಸಸ್ಸು. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ತಿನ್ನೋ ಆಹಾರ ಪದ್ಧತಿ ಬದಲಾಗ್ತಾ ಇದೆ. ನಾವೆಲ್ಲ ಇವತ್ತು ಜಂಕ್ ಫುಡ್ಗೆ ಭಾಳ ಜನ ಅರ್ಬನ್ನಲ್ಲಿ ಅಡಿಕ್ಟ್ ಆಗಿದ್ದಾರೆ. ಈ MNC ಕಂಪನಿಗಳು ಮಾರುವ ಜಂಕ್ ಫುಡ್ ಇರುತ್ತಲ್ಲ, ಈ ಫ್ರೈಡ್ ಚಿಕನ್ನು, ಫ್ರೆಂಚ್ ಫ್ರೈಸು, ಪೆರೀಸು, ಬರ್ಗರ್ಸು, ಪಿಜ್ಜಾಸು, ಇವೆಲ್ಲ ಅರ್ಬನ್ ತಿಂದರೆ ಹಳ್ಳಿ ಕಡೆ ಜನ ಏನು ಮಾಡ್ತಾಯಿದ್ದಾರೆ, ಪಾನಿಪುರಿ, ಮಸಾಲ ಪುರಿ, ಗೋಬಿ ಮಂಚೂರಿ, ಕಬಾಬು, ರೋಡ್ ಸೈಡ್ ಎಲ್ಲ ತಿಂತಾರೆ. ಸೊ ನಾವು ತಿನ್ನೋ ಆಹಾರ ಪದ್ಧತಿ 1991 ಆದಮೇಲೆ ಬದಲಾಯಿತು. ಆ ಬದಲಾದ್ಮೇಲೆ ಕಾಯಿಲೆಗಳೆಲ್ಲ ಬದಲಾಯಿತು. ಹಾಗೆ ಎಸ್ ಡಾಕ್ಟರ್, ಸಾಕಷ್ಟು ಜನ ಈಗ ಏನೋ ಒಂದು ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಬರುತ್ತೆ. ಏನು ಕಾನ್ಸ್ಟಿಪೇಷನ್ ಅಲ್ವಾ, ಅಂಥ ದೊಡ್ಡ ಸಮಸ್ಯೆ ಏನಲ್ಲ, 2-3 ದಿನದಲ್ಲಿ ಕಡಿಮೆ ಆಗುತ್ತೆ ಅಂತ ಸುಮ್ಮನಾಗ್ತಾರೆ. ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ ಪ್ಯಾಟರ್ನ್. ಆದರೂ ಕೂಡ ಅಂಥ ಸಮಸ್ಯೆ ಏನು ಆಗದೆ ಇರೋದ್ರಿಂದ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆದರೆ ಈ ಕಾನ್ಸ್ಟಿಪೇಷನ್ ಡಾಕ್ಟರ್ ತುಂಬ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಮಾಡಬಹುದಾ? ಈ ಪೈಲ್ಸ್, ಫಿಷರ್, ಫಿಸ್ಟುಲಾ ಅಂತ ಸಮಸ್ಯೆಗಳು ಅದರಿಂದ ಶುರು ಆಗುತ್ತಾ ಡಾಕ್ಟರ್? ಹೌದು ಮೇಡಮ್, ನೀವು ಹೇಳಿದಾಗೆ ಕಾನ್ಸ್ಟಿಪೇಷನ್ನು ಇಡೀ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಮೇಡಮ್. 15% ಜನ ಕಾನ್ಸ್ಟಿಪೇಷನ್ ಇದೆ ದೇಶದಲ್ಲಿ. 15% ಜನಕ್ಕೆ ಒಂದು ರೀತಿಯ ಕಾನ್ಸ್ಟಿಪೇಷನ್ನು. ಆ ಕಾನ್ಸ್ಟಿಪೇಷನ್ಗೆ ಟ್ರೀಟ್ ಮಾಡಬೇಕು ನಾವು. ಇನ್ನು 44% ಕಾನ್ಸ್ಟಿಪೇಷನ್ನು ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್. ನಮ್ಮ ಆಹಾರ ಪದ್ಧತಿ, ನಮ್ಮ ನಿದ್ದೆ, ನಮ್ಮ ಫೈಬರ್ ಕಂಟೆಂಟು, ನೀರು, ನಾರು, ಫಿಸಿಕಲ್ ಆ್ಯಕ್ಟಿವಿಟಿ ಇದರಿಂದ ಬರೋದು. ಈ 44% ಕಾನ್ಸ್ಟಿಪೇಷನ್ನು ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡ್ರೆ ಸರಿ ಮಾಡ್ಬೋದು. ಇನ್ನು 15% ಕಾನ್ಸ್ಟಿಪೇಷನು ಎಷ್ಟೋ ಜನ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಇಟ್ಕೊಂಡಿರೋ ಇದ್ದಾರೆ. ಈ ಕಾನ್ಸ್ಟಿಪೇಷನ್ ಇದೇ ಥರ ಕಂಟಿನ್ಯೂ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಟ್ರೀಟ್ ಮಾಡದೆ ಹೋದರೆ ಕಾನ್ಸ್ಟಿಪೇಷನ್ನ, ಕನ್ನಡದಲ್ಲಿ ಕಾನ್ಸ್ಟಿಪೇಷನ್ನ ಮಲಬದ್ಧತೆ ಅಂತ ಕರಿತೀವಿ. ನಾನು ಹೇಳ್ತೀನಿ ಯಾವಾಗಲೂ ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ ಅಂತ. ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಮೆನಿ ಡಿಸೀಸಸ್ ಮೇಡಮ್. ಸೊ ಕಾನ್ಸ್ಟಿಪೇಷನ್ ಆದಾಗ ಏನಾಗುತ್ತೆ, ವಾಶ್ರೂಮಲ್ಲಿ ಹೋಗಿ ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಹಾಕಿದಾಗ ಏನಾಗುತ್ತೆ, ನಮಗೆ ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡಿದ್ರೆ ನಮ್ಮ ಗುದದ್ವಾರದಲ್ಲಿ ಏನಲ್ ಕ್ಯಾನಲಲ್ಲಿ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಫಿಷರ್ ಅಂತ ಕರಿತೀವಿ. ಕ್ರ್ಯಾಕ್ ಆದಾಗ ಪೇಯ್ನ್ ಆಗುತ್ತೆ, ಕ್ರ್ಯಾಕ್ ಆದಾಗ ಬರ್ನ್ ಆಗುತ್ತೆ, ಕ್ರ್ಯಾಕ್ ಆದಾಗ ಬ್ಲೀಡ್ ಆಗುತ್ತೆ, ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ, ಅಷ್ಟು ನೋವಾಗುತ್ತೆ ಕ್ರ್ಯಾಕ್ ಆದಾಗ. ಇನ್ನು ಎರಡನೇದು, ಕ್ರ್ಯಾಕ್ನ ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ,
ನಾವು ಡೈಲಿ ಮೋಷನ್ ಪಾಸ್ ಮಾಡ್ತಿರ್ತೀವ, ಮೋಷನ್ನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ನಮ್ಮ ಗಟ್ಟಲ್ಲಿ ಸುಮಾರು 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ, 1 ಫಾಲೋಡ್ ಬೈ 14 zeros ಬ್ಯಾಕ್ಟೀರಿಯಾ ಇರುತ್ತೆ. ಅದೇ ಥರ ಬಿಟ್ಟರೆ ಇದು ಕ್ರ್ಯಾಕು ಇನ್ಫೆಕ್ಟ್ ಆಗಿ ಆ್ಯಪ್ಸಸ್ ಆಗುತ್ತೆ. ನಮ್ಮ ಭಾಷೆನಲ್ಲಿ ಕುರ ಅಂತ ಕರಿತೀವಿ ಉತ್ತರ ಕರ್ನಾಟಕದಲ್ಲಿ, ಕೆಲವು ಕಡೆ ಸಿಡುಬು ಅಂತಾರೆ, ಕೆಲವು ಕಡೆ ಕುರುಪು ಅಂತಾರೆ. ಸೊ ಏನೇನೋ ಭಾಷೆಯಲ್ಲಿ ಕರಿತೀವಿ, ಗಡ್ಡೆ ಆಗುತ್ತೆ. ಗಡ್ಡೆ ಆದಾಗ ನೋವಾಗುತ್ತೆ, ನೋವಾಗದ ಕೆಲವರಿಗೆ ಜ್ವರನೂ ಬರುತ್ತೆ. ಅದು ಅದಷ್ಟಕ್ಕದೇ ಹೊಡೆದೋದಾಗ ಹಬ್ಬ ರಿಲೀಫ್ ಆಯಿತು ಅಂತಾರೆ, ಆದರೆ ಅದು ಫಿಸ್ಚುಲ್ ಆಗಿರುತ್ತೆ. ಇನ್ನು ಕೆಲವರು ಈ ರೀತಿ ಆದಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟ್ರ್ ಅದನ್ನು ಪಸ್ ಮಾತ್ರೆ ತೆಗಿತಾರೆ, ಬೇರ್ನ ಅಲ್ಲೇ ಬಿಡ್ತಾರೆ, ಇದು ಫಿಸ್ಚುಲ್ ಆಗುತ್ತೆ. ಒಂದು ಡಾಕ್ಟ್ರು 100 ಜನಕ್ಕೆ ಆ್ಯಪ್ಸಸ್ ಆಪರೇಷನ್ ಮಾಡಿದ್ರೆ 40 ಜನಕ್ಕೆ ಫಿಸ್ಚುಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಕಾನ್ಸ್ಟಿಪೇಷನ್ ಫಿಷರ್ ಆಗುತ್ತಾ, ಅದಾಗೆ ಬಿಟ್ಟರೆ ಆ್ಯಪ್ಸಸ್ ಆಗುತ್ತಾ, ಅದಾದಮೇಲೆ ಫಿಸ್ಚುಲ್ ಆಗುತ್ತಾ? ಕ್ಲಿಯರ್. ಸೊ ಇದೇ ಥರ ಕಾನ್ಸ್ಟಿಪೇಷನ್ ಆಗ್ತಾ ಹೋಗ್ತಾ ಇದ್ರೆ ನೋಡಿ, ಇದು ಮೋಷನ್ ಪಾಸ್ ಮಾಡೋ ಜಾಗ, ಇದು ಕಟ್ ಮಾಡಿದ್ದೀವಿ ನಾವು. ಇಲ್ಲಿ ಏನಲ್ಲಿ ಕುಷನ್ ಅಂತ ಇರುತ್ತೆ ಮೇಡಮ್, ಇಲ್ಲಿ ಕುಷನ್ಸ್ ಇರುತ್ತೆ. ಕಾನ್ಸ್ಟಿಪೇಷನ್ ಆದಾಗ ಆ ಪ್ರೆಷರಿಗೆ ಇದು ದಪ್ಪ ಆಗುತ್ತೆ, ಬಲ್ಜ್ ಆಗುತ್ತೆ, ಗಡ್ಡೆಗಳಾಗುತ್ತೆ. ಇದು ಬ್ಲಡ್ ವೆಸಲ್ಸ್, ಗಡ್ಡೆ ಆಗುತ್ತೆ. ಒಳಗೆ ಇದ್ದರೆ ಅದನ್ನು ಗ್ರೇಡ್ 1 ಪೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಬಿಟ್ಟರೆ ಇದು ಹೊರಗಡೆ ಬಂದು ಒಳಗೋಗುತ್ತೆ, ಆಟೋಮೆಟಿಕ್ಕಾಗಿ ಗೊತ್ತಾಗಲ್ಲ ಅವ್ರಿಗೆ, ಅದನ್ನು ಗ್ರೇಡ್ 2 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಒಳಗೋಗಲ್ಲ, ಕೈಯಲ್ಲಿ ಪುಷ್ ಮಾಡಬೇಕು, ಅದನ್ನು ಗ್ರೇಡ್ 3 ಅಂತೀವಿ. ನೆಕ್ಸ್ಟ್ ಏನಾಗುತ್ತೆ, ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರು ಒಳಗೋಗಲ್ಲ, ಹೊರಗೆ ಇರುತ್ತೆ, ಎಮರ್ಜೆನ್ಸಿಯಾಗಿ ಹಾಸನದಲ್ಲಿ ಮಳೆ ಅಂತ ಜನ ಓಡಿ ಬರ್ತಾರೆ ಹಾಸ್ಪಿಟ್ಲಿಗೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ನೋಡಿ, ಇದು ಕುಷನ್ಸ್ ಆಗೋದು. ಈ ರೀತಿ ಕಾನ್ಸ್ಟಿಪೇಷನಿಂದ ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ, ಆ್ಯಪ್ಸಿಸ್ ಆಗುತ್ತೆ, ಫಿಸ್ಚುಲ್ ಆಗುತ್ತೆ. ಇನ್ನು ಕೆಲವರು ಕಾನ್ಸ್ಟಿಪೇಷನ್ನ ಹೀಗೆ ಬಿಟ್ಟರೆ ಮೇಡಮ್, ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದರೆ ಜಠರದ ಕ್ಯಾನ್ಸರ್ಗೆ ಇದು ಒಂದು ಕಾರಣ. ಇದೇ ಕಾರಣ ಅಂತಲ್ಲ, ಇದು ಒಂದು ಕಾರಣ ಆಗಿರುತ್ತೆ. ಮೊನ್ನೆ ಒಂದು ಸೈಂಟಿಸ್ಟ್ ಬಂದಿರು ನನಗೆ, ಆ್ಯಕ್ಚುಲಿ ಇಂಡಿಯಾದಲ್ಲಿ ಲೇಡಿಯವರು, ಅವರಿಗೆ ಕಾನ್ಸ್ಟಿಪೇಷನ್ 25 ವರ್ಷದಿಂದ ಇದೆ, ಅದು ಕ್ಯಾನ್ಸರ್ ಕನ್ವರ್ಟ್ ಆಗಿತ್ತು. ಕ್ಯಾನ್ಸರ್ ಕನ್ವರ್ಟ್ ಆಗಿ ಆಪರೇಷನ್ ಆಗಿ ಸಕ್ಸಸ್ ಆಗಿದೆ, ಆರೋಗ್ಯವಾಗಿದ್ದಾರೆ. ಬಟ್ ಇನ್ನೂ ಕಾನ್ಸ್ಟಿಪೇಷನ್ ಸರಿ ಹೋಗಿಲ್ಲ. ಯಾಕೆ ಸರಿ ಹೋಗಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಕಾರಣ ಹುಡುಕಿಲ್ಲ. ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಒಂಥರ ಕಾನ್ಸ್ಟಿಪೇಷನ್ ಇರುತ್ತೆ ಮೇಡಮ್. ಅದೇನು ಅಂತ ಹೇಳಿದ್ರೆ, ಹೆಣ್ಣುಮಕ್ಕಳು ನಾರ್ಮಲ್ ಡೆಲಿವರಿ ಮಾಡಿದಾಗ ಕೆಲವು ಹೆಣ್ಮಕ್ಳು ಕುಳ್ಳಕ್ಕಿರ್ತಾರೆ, ಕೆಲವು ಹೆಣ್ಮಕ್ಳು ಪೆಲ್ವಿಸ್ಸು ಭಾಳ ನ್ಯಾರೋ ಇರುತ್ತೆ. ಆ ರೀತಿ ನ್ಯಾರೋ ಇದ್ದಾಗ ಏನಾಗುತ್ತೆ, ಮಗು ದೊಡ್ಡದಾಗಿದ್ದಾಗ ನಾರ್ಮಲ್ ಡೆಲಿವರಿ ಆಗುತ್ತೆ. ಆ ನಾರ್ಮಲ್ ಡೆಲಿವರಿ ಆದಾಗ ಪುಷ್ ಮಾಡಿ ಅಂತ ಡಾಕ್ಟ್ರು ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಹಾಕಿದಾಗ ಏನಾಗುತ್ತೆ, ಕೊಡಿದು ಆ ಪ್ರೆಷರ್ ಹಾಕಿದಾಗ ಇಲ್ಲಿ ನೋಡಿ ಮೇಡಮ್, ಇದು ಈ ಭಾಗ ಇದೆಯಲ್ಲ, ಇದು ಮಗುವಿದೆ ಇಲ್ಲಿ, ಇದು ಮೂತ್ರಕೋಶ, ಇದು ಮೋಷನ್ ಪಾಸ್ ಮಾಡೋ ಜಾಗ, ಇದು ಮೋಷನ್ ಪಾಸ್ ಮಾಡೋ ಜಾಗ, ಇದು ಮೂತ್ರಕೋಶ. ಮಗು ಇಲ್ಲಿಂದ ಬರುತ್ತೆ. ಮಗು ಇಲ್ಲಿಂದ ಈಗ ಬರಬೇಕಾದಾಗ ಏನಾಗುತ್ತೆ, ಮುಂದೆ ಮೂತ್ರಕೋಶ ಜಾರ್ಕೊಂಬರುತ್ತೆ, ಹಿಂದೆ ಮೋಷನ್ ಹೋಗೋ ಜಾಗ ಜಾರ್ಕೊಂಬರುತ್ತೆ, ಗರ್ಭಕೋಶನೂ ಜಾರಿ ಬರುತ್ತೆ. ತುಂಬ ಪ್ರೆಷರ್ ಹಾಕಿ ಮಾಡಿದಾಗ ಆ ರೀತಿ ಜಾರ್ಕೊಂಬಂದಾಗ ಏನಾಗುತ್ತೆ, ತಾಯಿ ಡೆಲಿವರಿ ಆದ ನಂತರ ಏನಾಗುತ್ತೆ, ಮೋಷನ್ಗೆ ಹೋದಾಗ ಮೋಷನ್ಗೆ ಹೋಗೋ ಜಾಗದಲ್ಲಿ ಸ್ಟಕ್ ಆಗುತ್ತೆ, ಅವ್ರು ಮೋಷನ್ ಬರಲ್ಲ, ಇನ್ಕಂಪ್ಲೀಟ್ ಅನಿಸುತ್ತೆ, ಡೈಲಿ ಸರಿಯಾಗಿ ಮೋಷನ್ ಪಾಸ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಈ ರೀತಿ ತಾಯಿ ನಾರ್ಮಲ್ ಡೆಲಿವರಿ ಆದಮೇಲೆ ಮೋಷನ್ ಪಾಸ್ ಮಾಡೋಕ್ಕೆ ಕಷ್ಟ ಆದಾಗ ಏನು ಮಾಡ್ತಾರೆ, ಕೆಲವು ಹೆಣ್ಮಕ್ಳು ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು, ಕೆಲವರು ಮುಂದೆ ಪ್ರೆಷರ್ ಹಾಕ್ಕೊಳ್ಳೋದು, ಕೆಲವರು ಹಿಂದೆ ಪ್ರೆಷರ್ ಹಾಕೋದು, ಕೆಲವು ರೀತಿ ಕೈಯಲ್ಲಿ ಒತ್ತಿ ತೆಗೆಯೋದು, ಕೆಲವರು ಬೆರಳಾಕಿ ತೆಗೆಯೋದು, ಕೆಲವರು ಪೌಡ್ರು, ಸಿರಪ್ಪು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು, ಆಯುರ್ವೇದ, ಹೋಮಿಯೋಪತಿ ಎಲ್ಲೆಲ್ಲೋ ಹೋಗ್ತಾರೆ, ಏನಾದರೂ ಅವರಿಗೆ ಸಮಾಧಾನ ಆಗಲ್ಲ. ಇದನ್ನು ಅಬ್ಸ್ಟ್ರಕ್ಟಿವ್ ಡಿಫಿಕೇಷನ್ ಸಿಂಡ್ರೋಮ್ ಅಂತ ಕರಿತೀವಿ. ಇದಾಗೋದು ನಾರ್ಮಲ್ ಡೆಲಿವರಿ ಆದಾಗ, ಮಗು ದೊಡ್ಡದಾಗಿದ್ದಾಗ, ತಾಯಿ ಕುಳ್ಳಕ್ಕಿದ್ದಾಗ, ಪೆಲ್ವಿಸ್ ನ್ಯಾರೋ ಇದ್ದಾಗ. ಇದ್ರ ಜೊತೆಯಲ್ಲಿ ಮುಂದೆ ಮೂತ್ರಕೋಶನೂ ಜಾರಿ ಬಂದಿರುತ್ತೆ. ಆಗೇನಾಗುತ್ತೆ, ಡೆಲಿವರಿ ಆದಮೇಲೆ ತಾಯಿಗೆ ಮೂತ್ರ ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇನ್ನೇನು ಅಡುಗೆ ಮನೆಯಿಂದ ವಾಶ್ರೂಮ್ಗೆ ಹೋಗಬೇಕು, ಲೀಕ್ ಆಗಿಬಿಡುತ್ತೆ. ಕೆಮ್ಮಿದಾಗ, ಸೀಂದಾಗ, ಜೋರಾಗಿ ನಕ್ಕಾಗ ಲೀಕ್ ಆಗುತ್ತೆ. ಆವಾಗ ಪದೇ ಲೀಕ್ ಆದಾಗ ಏನಾಗುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ.
ಇನ್ಫೆಕ್ಷನ್ ಆದಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಏನು ಮಾಡ್ತಾರೆ, ಇವರಿಗೆ ಯೂರಿನ್ ಟೆಸ್ಟ್ ಮಾಡ್ತಾರೆ, ಆ್ಯಂಟಿಬಯೋಟಿಕ್ ಬರ್ಕೊಡ್ತಾರೆ. ಈ ರೀತಿ ಪದೇ ಪದೇ UTI ಆದಾಗ ಆ್ಯಂಟಿಬಯೋಟಿಕ್ ಕೊಟ್ಟು ಇವರಿಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಡೆವಲಪ್ ಆಗುತ್ತೆ. ಇವತ್ತು ಪ್ರಪಂಚದಲ್ಲಿ ಮುಖ್ಯವಾಗಿ ನಂಬರ್ 1 ಕಾಸ್ ಆಫ್ ಡೆತ್ ಜನ ಸಾಯ್ತಾ ಇರೋದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸಿಂದ. ಎಲ್ಲೋಗಲಿ ಡಾಕ್ಟರ್ಸ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಇವತ್ತು ಇಂಡಿಯಾ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಡೆಲಿವರಿ ಆದಾಗ ಸಹ ತಾಯಿಗೆ ಡೆಲಿವರಿ ನಂತರ ಕಾನ್ಸ್ಟಿಪೇಷನ್ ಆಗುತ್ತೆ, ಡೆಲಿವರಿ ನಂತರ UTI ಆಗುತ್ತೆ. ಸೊ ಇದೊಂದು ದೊಡ್ಡ ಸಮಸ್ಯೆ, ಎಷ್ಟೋ ಜನ ತಾಯಂದಿರಿಗೆ ಕಾಡ್ತಾ ಇದೆ. ಆದರೆ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಯಾವ ತಾಯಿನೂ ಸಹ ಇದನ್ನು ಮಕ್ಕಳ ಹತ್ರ ಆಗಲಿ, ಮನೆಯವ್ರ ಹತ್ರ ಆಗಲಿ, ಅಕ್ಕ ಹತ್ರ ಆಗಲಿ, ತಂಗಿ ಹತ್ರ ಆಗಲಿ, ಯಾರ ಜೊತೆಗೂ ಶೇರ್ ಮಾಡಲ್ಲ ಮೇಡಮ್. ಕೆಲವು IAS ಆಫೀಸರ್ಸ್ ನನ್ನ ಹತ್ರ ಬಂದಿದ್ದಾರೆ, 25 ವರ್ಷ, 30 ವರ್ಷ, 40 ವರ್ಷ ಅವರು ಶೇರ್ ಮಾಡಿಲ್ಲ. ಆ ರೀತಿ ಯಾರೂ ಶೇರ್ ಮಾಡೋಂಥ ಒಂದು ಸಮಸ್ಯೆ ಈ ಕಾನ್ಸ್ಟಿಪೇಷನು. ಈ ರೀತಿ ಕಾನ್ಸ್ಟಿಪೇಷನ್ ಆದಾಗ ಅವರಿಗೆ ಪೈಲ್ಸು, ಫಿಸ್ಚುಲಲ್ ಆಗಿ ಕೊನೆಗೆ ಬರ್ತಾರೆ ಮೇಡಮ್. ಡಾಕ್ಟರ್ ಅಂತ ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ಏನು ಡಾಕ್ಟರ್? ಅಂದರೆ ಈಗ ಹೆಣ್ಮಕ್ಳಿಗೆ ಹೀಗಾದಾಗ ನಾರ್ಮಲ್ ಡೆಲಿವರಿ ಆದಲ್ಲಿ ಇಮಿಡಿಯೇಟ್ಲಿ ಏನಾದರೂ ತಗೊಳ್ಬಹುದಾ ಪ್ರಿಕಾಷನ್ಸ್, ಲಾಂಗ್ ಟರ್ಮ್ ಎಫೆಕ್ಟ್ ಆಗದೆ ಇರೋ ಹಾಗೆ? ಅದಕ್ಕೆ ಅಂದರೆ ಯಾವ ರೀತಿ ಸರಿಪಡಿಸಬಹುದು ಮೇಡಮ್? ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿ ಆದಾಗ 2 ಜಾರಿ ಕೆಳಗೆ ಬಂದಾಗ ಕೆಲವರು ಏನು ಮಾಡ್ತಾರೆ, ಯೋಗ ಮಾಡಿ ಸರಿ ಮಾಡ್ಕೋತಾರೆ. ಮೈಲ್ಡ್ ಆಗಿದ್ದರೆ, ಮಾಡ್ರೇಟ್ ಮಧ್ಯದಲ್ಲಿದ್ದರೆ ಯೋಗ ಮಾಡಿದ್ರೆ ಸರಿ ಹೋಗ್ಬೋದು, ಸರಿ ಹೋಗ್ದೇ ಇರ್ಬೋದು. ಸಿವಿಯರ್ ಆಗಿದ್ದರೆ ಅಂತೂ ಆಪ್ರೇಷನ್ ಮಾಡಲೇಬೇಕು. ಇದನ್ನು ಆಪ್ರೇಷನ್ ಮಾಡಿ ಸರಿ ಮಾಡ್ತೀವಿ ಮೇಡಮ್. ಆಯಿತಾ? ಇನ್ನು ಇದು ಡೆಲಿವರಿ ಆದಮೇಲೆ ಆದರೆ, ಡೆಲಿವರಿಗೆ ಮೊದಲು ಏನಾಗುತ್ತೆ, ತಾಯಿ ಗರ್ಭಿಣಿ ಆದಾಗ ಗೈನಕಾಲಜಿಸ್ಟು ಐರನ್ ಸಿರಪ್ ಕೊಡ್ತಾರೆ. ಐರನ್ ಸಿರಪ್ ಕೊಟ್ಟಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಐರನ್ ಸಿರಪ್ ಕೊಟ್ಟಾಗ ಮೋಷನ್ ಗಟ್ಟಿ ಆಗುತ್ತೆ. ಆ ಮೋಷನ್ ಗಟ್ಟಿ ಆದಾಗ ಕ್ರ್ಯಾಕ್ ಆಗುತ್ತೆ. ಅದೇ ಥರ ಆದಾಗ ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ, ಆ್ಯಪ್ಸಸ್ ಆಗುತ್ತೆ, ಫಿಷಲ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ಆವಾಗ ಇನ್ನೂ ಜಾಸ್ತಿ ಆಗುತ್ತೆ ಬ್ಲಡ್ ಸಪ್ಲೈ ಜಾಸ್ತಿ ಆಗಿ. ಮೂರನೇದು ಮಗು ಪಕ್ಕದಲ್ಲೇ ಇರುತ್ತೆ. ಮಗು ಪ್ರೆಷರ್ ಎಲ್ಲ ಗುದದ್ವಾರ ಏನಲ್ಲಿ ಕೆನಾಲ್ಗೆ ಹೋಗ್ತಾ ಇರುತ್ತೆ. ಆಗ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಗರ್ಭಿಣಿ ಆದಮೇಲೆ ಒಂಥರ ಆದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈ ರೀತಿ. ಇನ್ನು ಕೆಲವು ಹೆಣ್ಮಕ್ಳಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅವರು ಶೇರ್ ಮಾಡಲ್ಲ, ಅವ್ರಿಗೆ ಪೈಲ್ಸು ಫಿಷರ್ ಇರುತ್ತೆ, ಹಾಗೆ ಮದುವೆ ಆಗಿಬಿಡ್ತಾರೆ. ಆ ಮದುವೆ ಆದಾಗ ಅವರ ಒಂದು ಪ್ರೈವೇಟ್ ಲೈಫ್, ವೈಯಕ್ತಿಕ ಜೀವನದಲ್ಲಿ ಕಷ್ಟ ಆಗುತ್ತೆ. ಸೊ ನಾನು ಈ ಶೋ ಮುಖಾಂತರ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು, ತಮಗೇನಾದರೂ ಕಾನ್ಸ್ಟಿಪೇಷನ್ ಇದ್ದರೆ, ಫಿಷರ್ ಇದ್ದರೆ, ಪೈಲ್ಸ್ ಇದ್ದರೆ ದಯವಿಟ್ಟು ಅದನ್ನು ಸರಿ ಮಾಡಿಕೊಂಡು ನಂತರ ಮದುವೆ ಆಗಿ. ಒಂದು ವೇಳೆ ಮದುವೆ ಆಗಿದ್ದರೆ ಕನ್ಸೀವ್ ಆಗೋಕ್ಕೆ ಮೊದಲು ಬಂದು ಚೆಕ್ ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಸ್ಕೊಂಡು ಮದುವೆ ಆಗಿ ಅಂತ. ಇಷ್ಟು ಹೆಣ್ಮಕ್ಳಿಗಾಗಿ ಸಮಸ್ಯೆಗಳು ಮಾಡಿ. ಎಸ್, ಕರೆಕ್ಟ್ ಡಾಕ್ಟರ್. ನೀವು ತುಂಬ ಅಂದರೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಯಾವ ರೀತಿ ಈ ಸಮಸ್ಯೆ ಕಾನ್ಸ್ಟಿಪೇಷನ್ನ ವರ್ಷಾನುಗಟ್ಟಲೆ ತಡ್ಕೊಂಡಿರ್ತಾರೆ, ಅದರಿಂದ ಅದು ಕಂಪ್ಲೀಟಾಗಿ ಎಮರ್ಜೆನ್ಸಿ ಆಗಿ ಬರುತ್ತೆ ಅನ್ನುವಂಥದ್ದು. ಸೊ ಈ ಕಾನ್ಸ್ಟಿಪೇಷನ್ ಡಾಕ್ಟರ್, ಈ ರೀತಿ ಸಮಸ್ಯೆ ಇದ್ದರೆ ವರ್ಷಾನುಗಟ್ಟಲೆ ಆ ರೀತಿ ತಡ್ಕೊಂಡಿರೋದು, ಮತ್ತು ಲೈಫ್ ಸ್ಟೈಲಿಂದ ಅದನ್ನು ಏನಾದರೂ ಬದಲಾವಣೆ ಮಾಡಬಹುದಾ ಡಾಕ್ಟರ್? ಅಂದರೆ ಆ ಸಂದರ್ಭದಲ್ಲಿ ಏನು ಮಾಡಿ? ಆಗಲೇ ಹೇಳ್ದಂಗೆ ನಾನು 15% ಕಾನ್ಸ್ಟಿಪೇಷನ್ ಲೈಫ್ ಸ್ಟೈಲ್ ಅಲ್ಲ, ಅದನ್ನು ಟ್ರೀಟ್ ಮಾಡಲೇಬೇಕು. ಇನ್ನು 44% ಲೈಫ್ ಸ್ಟೈಲು, ಅದನ್ನು ನೀರು, ನಾರು, ನಿದ್ದೆ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಬೋದು. ಈ 15% ಇದೆಯಲ್ಲ, ಇವ್ರಿಗೆ ಯಾಕೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಡಯಾಗ್ನೋಸ್ ಮಾಡಬೇಕು. ಇವತ್ತೇನಾಗ್ತಾ ಇದೆ, ಕಾನ್ಸ್ಟಿಪೇಷನ್ ಯಾಕಾಗಿದೆ ಅಂತ ಡಯಾಗ್ನೋಸ್ ಮಾಡೋರು ಯಾರೂ ಇಲ್ಲ. ಕಾನ್ಸ್ಟಿಪೇಷನ್ ಆಯಿತಾ, ಪೌಡ್ರ್ ತಗೋ, ಸಿರಪ್ ತಗೋ, ಆಯುರ್ವೇದ ಹೋಗು, ಅದೇನೋ ಕೊಲನ್ ಎಡರ್ತೀವಿ ಮಾರು, ಅದೆಲ್ಲೋ ಡಿಟಾಕ್ಸ್ಗೆ ಹೋಗು, ಗಟ್ ಲಂಚ್ಗೆ ಹೋಗು, ಬರೀ ಇದೇ ಮಾಡ್ತಿರ್ತಾರೆ 10 years 20 years. ಒಂದು ಹೇಳ್ತೀನಿ, ಒಂದು ರೀತಿ ಕಾನ್ಸ್ಟಿಪೇಷನ್ನು, ವಾಶ್ರೂಮಲ್ಲಿ ಕೂತ್ಕೋತಾರೆ, ಅರ್ಧ ಗಂಟೆ ಕೂತಿರ್ತಾರೆ. ಅರ್ಧ ಗಂಟೆ ಯಾಕೆ ಕೂರ್ತಾರೆ ಅಂತ ಹೇಳಿದ್ರೆ, ಅವರ ಗುದದ್ವಾರದಲ್ಲಿ ಮಸಲ್ಸ್ ಇರುತ್ತೆ, ಅದು ಸರಿಯಾಗಿ ಕೆಲಸ ಮಾಡಲ್ಲ. ನಾವು ಮೋಷನ್ ಪಾಸ್ ಮಾಡಬೇಕಾದ್ರೆ ಈ ಭಾಗ ಕಂಟ್ರ್ಯಾಕ್ಟ್ ಆಗುತ್ತೆ, ಇದು ಓಪನ್ ಆಗಬೇಕು. ಈ ಭಾಗ ಪುಷ್ ಮಾಡುತ್ತೆ, ಇದು ಓಪನ್ ಆಗಬೇಕು. ಒಂದು ರೀತಿ ಕಾನ್ಸ್ಟಿಪೇಷನ್ನು, ಇದು ಕ್ಲೋಸ್ ಆಗುತ್ತೆ. ಇದನ್ನೇ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಕೊಟ್ಟು ಸರಿ ಮಾಡ್ತೀವಿ. ಎರಡನೇ ಕಾನ್ಸ್ಟಿಪೇಷನ್ನು, ಮೋಷನ್ಗೆ ಹೋಗಬೇಕಾದಾಗ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗಬೇಕು. ಇಲ್ಲಿ ಆ ಪ್ರೆಷರ್ ಬಿಲ್ಡ್ ಆಗೋಲ್ಲ, ಅದನ್ನು ಸಹ ಫಿಸಿಯೋಥೆರಪಿ ಕೊಟ್ಟು ಸರಿ ಮಾಡ್ತೀವಿ. ಇನ್ನೊಂದು ರೀತಿ ಕಾನ್ಸ್ಟಿಪೇಷನ್ನು, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರಿತೀವಿ, ಅದಕ್ಕೋಸ್ಕರ ಆಗಿರುತ್ತೆ ಕಾನ್ಸ್ಟಿಪೇಷನ್ನು, ಅದನ್ನು ಟ್ಯಾಬ್ಲೆಟ್ಸಲ್ಲಿ ಸರಿ ಮಾಡ್ಬೋದು. ಇನ್ನೊಂದು ರೀತಿ ಕಾನ್ಸ್ಟಿಪೇಷನ್ ಇಡಿಯೋಪ್ಯಾಥಿಕ್ ಅಂತ, ಅದಕ್ಕೆ ಕಾರಣನೇ ಇರಲ್ಲ, ಅದನ್ನು ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಮಾಡ್ತೀವಿ. ಇನ್ನು ಕೆಲವು ಕಾನ್ಸ್ಟಿಪೇಷನ್ ಕೆಲವು ಡಿಪ್ರೆಷನಿಂದ ಆಗುತ್ತೆ, ಆ್ಯಂಗ್ಸೈಟಿಯಿಂದ ಆಗುತ್ತೆ, ಮಾತ್ರೆಯಿಂದ ಆಗುತ್ತೆ, ವಯಸ್ಸಾದ್ಮೇಲೆ ಆಗುತ್ತೆ, ಏಜ್ ಆದಮೇಲೆ, ಮತ್ತು ಲಾಂಗ್ ಟರ್ಮ್ ಡಯಾಬಿಟಿಸಿಂದ ಕಾನ್ಸ್ಟಿಪೇಷನ್ ಆಗಿ. ಸೊ ಕಾನ್ಸ್ಟಿಪೇಷನ್ ಯಾಕಾಗಿದೆ ಅಂತ ಫಸ್ಟ್ ಪತ್ತೆ ಹಚ್ಚಬೇಕು, ಆಮೇಲೆ ಟ್ರೀಟ್ ಮಾಡಬೇಕು. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು.
ಅದೇನೋ ಒಂದು ಹೇಳ್ತಾರೆ ತೆಲುಗಲ್ಲಿ ಸರ್ವರ ರೋಗಾನಿಕೆ ಸಾರಾಯೇ ಮದ್ದು ಅಂತ. ಈ ನಮ್ಮ ಕಾನ್ಸ್ಟಿಪೇಷನ್ಗೆ ಟಿ ವಿನಲ್ಲಿ ರೇಡಿಯೋನಲ್ಲಿ ಆ್ಯಡ್ಸ್ ಬರ್ತಾ ಇರುತ್ತೆ, ಅದೇನೋ ಪೌಡ್ರ್ ತೊಗೊಂಬಿಡಿ ಕ್ಲೀನ್ ಆಗ್ಬಿಡುತ್ತಲ್ಲ ಅಂತ. ಈ ರೀತಿ ಪೌಡ್ರ್ ತೊಗೊಂಡು ಎಷ್ಟೋ ಜನ ಕಾನ್ಸ್ಟಿಪೇಷನು ಕ್ಯಾನ್ಸರಿಂದನೂ ಆಗುತ್ತೆ. ಈ ರೀತಿ ಪೌಡ್ರ್ ತೊಗೊಂಡು ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ಯಾರಿಗೆ ಆಗಲಿ ಕಾನ್ಸ್ಟಿಪೇಷನ್ ಇದ್ದರೆ ಸೆಲ್ಫ್ ಮೆಡಿಕೇಷನ್ನು, ಮನೆ ಮದ್ದು, ಅಲ್ಲಿ ಇಲ್ಲಿ ಪೌಡ್ರ್ ಸಿರೋ ತೊಗೊಳ್ಳೋ ಬದಲು ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ ಕಾರಣ ಹುಡುಕಬೇಕು, ಆ ಕಾರಣಕ್ಕೆ ಮದ್ದು ಹಾಕಬೇಕು, ಆವಾಗಲೇ ಸರಿ ಹೋಗುತ್ತೆ. ಕ್ಲಿಯರಾ? ಎಸ್ ಎಸ್ ಡಾಕ್ಟರ್, ಈ ಕಾನ್ಸ್ಟಿಪೇಷನ್ ಜೊತೆಗೆ ಸುಮಾರು ಗಟ್ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಬರ್ತಾ ಇರುತ್ತೆ, ಡೈಜೆಸ್ಟಿವ್ ಇಶ್ಯೂಸ್. ಪೇಷಂಟ್ಸ್ಗೆ ಕನ್ಫ್ಯೂಷನ್, ಅಂದರೆ ಯಾವ್ದು ಸೀರಿಯಸ್ ನನಗೆ ಯಾವ್ದು ಸೀರಿಯಸ್ ಅಲ್ಲ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅಂದರೆ ಅಬ್ಸರ್ವ್ ಮಾಡಬೇಕಾದಂತಹ ಪ್ರಮುಖ ಸಿಂಪ್ಟಮ್ಸ್ ಏನಾದರೂ ಇದೆಯಾ ಡಾಕ್ಟರ್? ಮೇಡಮ್, ಈಗ ಕರೆಕ್ಟಾಗಿ ಹೇಳಿದ್ರಿ, ಯಾವ್ದು ಸೀರಿಯಸ್ಸು ಯಾವ್ದು ಸೀರಿಯಸ್ ಅಲ್ಲ ಅಂತ ಕೇಳಿದ್ರಿ. ನನ್ನ ಪ್ರಕಾರ ಆಸ್ ಎ ಡಾಕ್ಟರ್, ಒಂದು ಸಣ್ಣ ನೆಗಡಿ ಆದ್ರೂ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಲೈಫೇ ಮುಖ್ಯ ನಮ್ದಲ್ವಾ. ಕಾರು ಹೋಗ್ತಾ ಇದ್ರೆ ಕಾರಿಗೆ ಸಣ್ಣ ಸ್ಕ್ರ್ಯಾಚ್ ಆದರೆ ಗ್ಯಾರೇಜ್ಗೆ ಹೋಗ್ತಾರೆ. ನೆಗಡಿ ಆದರೆ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಸೊ ಮೋಷನ್ ಪಾಸ್ ಮಾಡಿದಾಗ ಪ್ರೆಷರ್ ಹಾಕಿದ್ರೆ, ಮೋಷನ್ ಪಾಸ್ ಮಾಡಿದಾಗ 10 ನಿಮಿಷಕ್ಕಿಂತ ಹೆಚ್ಚು ವಾಶ್ರೂಮಲ್ಲಿ ಕೂತ್ಕೊಂಡ್ರೆ, ಮೋಷನ್ ಪಾಸ್ ಮಾಡಿದಾಗ ಏನಾದರೂ ಹೊರಗಡೆ ಬಂದು ಒಳಗೋದ್ರೆ, ಮೋಷನ್ ಪಾಸ್ ಮಾಡಿದಾಗ ರಕ್ತ ಹೋದರೆ, ಮೋಷನ್ ಪಾಸ್ ಮಾಡಿದಾಗ ಪಸ್ ಹೋದರೆ, ಮೋಷನ್ ಪಾಸ್ ಮಾಡಿದಾಗ ಒಂಥರ ಮ್ಯೂಕಸ್ ಥರ ಹೋಗುತ್ತೆ, ಗುಣ್ಣೆ ಥರ, ಆ ಥರ ಆದರೆ, ಪದೇ ಪದೇ ಹೊಟ್ಟೆ ನೋವು ಬಂದರೆ, ಊಟ ಮಾಡಿದಾಗ ಹೊಟ್ಟೆ ಉಬ್ಬಿದಂಗೆ ಆದರೆ, ಹೊಟ್ಟೆ ಹಸಿವು ಕಡಿಮೆ ಆದರೆ, ತೂಕ ಕಡಿಮೆ ಆದರೆ, ವೀಕಾಗಿ ಕಂಡ್ರೆ, ಇದೆಲ್ಲ ಆದಾಗ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ಭಾಳ ಒಳ್ಳೆಯದು. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಚಿಕ್ಕ ವಯಸ್ಸಿನವ್ರಿಗೆ ಇದು ಹೆಚ್ಚಾಗಿ ಜಾಸ್ತಿ ಆಗಿದೆ ಈಗಿನ ದಿನಗಳಲ್ಲಿ ಅಂತ. ಮತ್ತು ಈ ಜೆನ್ಜಿ ಜನ್ರೇಷನ್ ಅಂತ ಏನು ಹೇಳ್ತೀವಿ, ಕೇವಲ ಅವರ ಮೆಂಟಾಲಿಟಿಯಲ್ಲಿ ಡಿಫ್ರೆನ್ಸ್ ಅಲ್ಲ, ಈಗಿನ ಜನ್ರೇಷನ್ಗೂ ಆರೋಗ್ಯದಲ್ಲೂ ಕೂಡ ಅಷ್ಟು ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ ಅಂತ. ಸೊ ಆ್ಯಸ್ ಎ ಡಾಕ್ಟರ್, ನೀವು ಹಲವಾರು ಪೇಷಂಟ್ಸ್ನ ಟ್ರೀಟ್ ಮಾಡ್ತಾ ಇರ್ತೀರಾ. ಸೊ ಜೆನ್ಸಿಗೆ ಹೇಗೆ ಇದು ಏನಕ್ಕೆ ವೇರಿ ಆಗ್ತಾ ಇದೆ ಅನ್ನುವಂಥದ್ದು? ಮೇಡಮ್, ಜೆನ್ಜಿ ಅಂತಾರಲ್ಲ, ಇವತ್ತು ಜೆನ್ಜಿಗಳನ್ನೆಲ್ಲ ಇವತ್ತು ಇಡೀ ಸಮಾಜ ಬೆಳೆ ತೋರಿಸೋದು ಅವ್ರ ಕಡೆಗೆ. ನನ್ನ ಪ್ರಕಾರ ನಾನು ನೋಡಿರೋ ಜೆನ್ಜಿಗಳು ಮೋಸ್ಟ್ ರೆಸ್ಪಾನ್ಸಿಬಲ್ ಜೆನ್ಜೀಸ್. 1997ಇಂದ 2012 ಯಾರು ಹುಟ್ಟಿರ್ತಾರೋ ಅವರೆಲ್ಲ ಜೆನ್ಜಿಗಳು ಮೇಡಮ್. ಜೆನ್ಜಿಗಳು ಇವತ್ತು ದೇಶದಲ್ಲಿ 36% ಪಾಪ್ಯುಲೇಷನ್ ಇದ್ದಾರೆ ಮೇಡಮ್. ದೇಶ ನಿಂತಿರೋದು ಜೆನ್ಜಿಗಳು ಮೇಡಮ್. ಇವತ್ತು ಜೆನ್ಜಿಗಳೇ ದೇಶ ಕಟ್ತಾ ಇರೋದು. ಇವತ್ತು ದೇಶಕ್ಕೆ ಜೆನ್ಜಿಗಳೇ ವರ್ಕ್ ಫೋರ್ಸ್. ಇವತ್ತು ಆ ಒಂದು ಪ್ರೆಷರ್ ಟು ಪರ್ಫಾರ್ಮಿಂದ ಏನಾಗಿದೆ, ಜೆನ್ಜಿಗಳಿಗೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ನಿದ್ದೆ ಮಾಡಲ್ಲ, ಸರಿಯಾದ ಟೈಮ್ ಊಟ ಮಾಡಲ್ಲ, ಜಂಕ್ ಫುಡ್ ತಿಂತಾರೆ, ನೀರು ಕುಡಿಯಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ವೈ ಅಂತ ಹೇಳಿದ್ರೆ ಪ್ರೆಷರ್ ಟು ಪರ್ಫಾರ್ಮ್. ಇನ್ನು ಕೆಲವು ಪರ್ಸೆಂಟೇಜ್ ಜೆನ್ಜಿಗಳು ಮಾತ್ರ ಇರ್ರೆಸ್ಪಾನ್ಸಿಬಲ್ಲು. ಸೊ ಹಾಗಾಗಿ ಜೆನ್ಜಿಗಳನ್ನಲ್ಲಿ ಜನರಲೈಸ್ ಮಾಡೋದು ಬೇಡ. ಐ ಸಿ ಜೆನ್ಜೀಸ್ ಆರ್ ವೆರಿ ರೆಸ್ಪಾನ್ಸಿಬಲ್. ದೇ ವಿಲ್ ಬಿಲ್ಡ್ ದಿಸ್ ನೇಷನ್. ನಮ್ಮ ದೇಶಕ್ಕೆ ಫ್ಯೂಚರ್ ಇರೋದೇ ನಮ್ಮ ಜೆನ್ಜಿಗಳಿಂದ. ಕೆಲವು ಜೆನ್ಜಿಗಳಿಗೊಂದು ಹ್ಯಾಟ್ಸ್ ಆಫ್ ಟು ದೆಮ್. ದೇ ಮೇಡ್ $1 billion ಕಂಪನೀಸ್. ಅರ್ಥ ಆಯ್ತಾ? ಸೊ ಜೆನ್ಜಿಗಳಲ್ಲಿ ಲೈಫ್ ಸ್ಟೈಲ್ ಇವತ್ತು ಕೆಟ್ಟದಾಗಿ ಬದಲಾಗಿದೆ. ಒಂದು ಇರ್ರೆಸ್ಪಾನ್ಸಿಬಿಲಿಟಿ, ಒಂದು ಪ್ರೆಷರ್ ಟು ಪರ್ಫಾರ್ಮ್. ಕರೆಕ್ಟಾ? ಹೇಳಿದ್ನಲ್ಲ, ಜಂಕು, ನಿದ್ದೆ, ಫಿಸಿಕಲ್ ಆ್ಯಕ್ಟಿವಿಟಿ, ನೀರಿಲ್ಲ. ಇನ್ನು ಕೆಲವು ಜೆನ್ಜಿಗಳು ಸ್ಮಾಲ್ ಪಾಪ್ಯುಲೇಷನ್ನು, ಡ್ರಗ್ ಅಡಿಕ್ಟ್ಸ್ ಅವರೆಲ್ಲ ಆಗಿದ್ದಾರೆ. ಅವ್ರನ್ನೆಲ್ಲ ರಿಹ್ಯಾಬಿಲಿಟೇಟ್ ಮಾಡಬೇಕು, ರಿಫಾರ್ಮ್ ಮಾಡಬೇಕು. ಬಟ್ ಜೆನ್ಜೀಸ್ ಆರ್ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಡಾಕ್ಟರ್, ಅಂತ ಹೇಳಿದ್ರೆ ಈಗ ಜೆನ್ಸಿಗೆ ತುಂಬಾ ಜನ ರಿಸರ್ಚ್ ಹೇಳುತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಡಿಮೆ ಆಗಿದೆ ಅನ್ನೋದು ರಿಸರ್ಚ್ ಹೇಳುತ್ತೆ. ನೀವು ಹೇಳ್ದಂಗೆ ಮೇ ಬಿ ಬೇರೆ ಡ್ರಗ್ ಅಡಿಕ್ಟ್ಸ್ ಆಗ್ತಾ ಇದಾರೆ, ಅದಕ್ಕೆ ಸ್ಮಾಲ್ ಪಾಪ್ಯುಲೇಷನ್. ರಿಸರ್ಚ್ ಸೇಸ್ ಜೆನ್ಜೀಸ್ ಆರ್ ವೆರಿ ರೆಸ್ಪಾನ್ಸಿಬಲ್ ದೀಸ್ ಡೇಸ್. ನಾವೆಲ್ಲ ಬೇಬಿ ಬೂಮರ್ಸು. ಇನ್ಫ್ಯಾಕ್ಟ್ ನಾವು ಚೆನ್ನಾಗಿದ್ದೀವಿ. ಈ ಮಧ್ಯದಲ್ಲಿ ಮಿಲೇನಿಯರ್ಸ್ಗೆ ಕನ್ಫ್ಯೂಷನ್ ಇದ್ದರು. ಬಟ್ ಜೆನ್ಜೀಸ್ ಆರ್ ರಿಯಲಿ ರೆಸ್ಪಾನ್ಸಿಬಲ್. ಇವತ್ತು ಇಂಟರ್ನೆಟ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ದೇ ರಿಯಲಿ ಹ್ಯಾವ್ ಎವ್ರಿ ಕಂಟೆಂಟ್ ಆನ್ ದರ್ ಹ್ಯಾಂಡ್ ಆ್ಯಂಡ್ ದೇ ಆರ್ ಶೋಯಿಂಗ್ ಅಪ್ ಫಾರ್ ದಿಸ್ ಕಂಟ್ರಿ. ಓಕೆ ಡಾಕ್ಟರ್, ಇನ್ನು ಅಂತ ಹೇಳಿದ್ರೆ ಈಗ ಈ ಗಟ್ ಹೆಲ್ತ್ಗೋಸ್ಕರನೂ ತುಂಬ ಜನ ಜೆನ್ಜೀಸ್ ಯೂತ್ಸ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಪ್ರೋಟೀನ್ಸ್ ಆಗಿರ್ಬೋದು, ಡಯಟನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ತಾರೆ, ಜಿಮ್ಮಿಂಗ್ ಆಗಿರಬಹುದು. ಸೊ ಅದೆಲ್ಲ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ ಡಾಕ್ಟರ್ ಹೆಲ್ತ್ ಮೇಲೆ? ಮೇಡಮ್, ಒಂದೇನೆಂದರೆ ಎನಿಥಿಂಗ್ ಇನ್ ಎಕ್ಸ್ಟ್ರೀಮ್ಸ್ ಇಸ್ ವೆರಿ ಬ್ಯಾಡ್. ಈ ಕೆಲವು ಜೆನ್ಜಿಗಳು ಜಿಮ್ ಮಾಡಬೇಕು, 6 ಪ್ಯಾಕ್ಸು 20 ಪ್ಯಾಕ್ಸು ಏನೋ ಪ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅದೇನು 25 ಒಬ್ಬ ಬರ್ತಾನೆ 25 ಮೊಟ್ಟೆ ತಿಂದೆ ಅಂತಾನೆ, ಇನ್ನೊಬ್ಬ ನಾನು ಚಿಕನ್ ವಿಂಗ್ಸ್ ತಿಂತೆ ಅಂತಾನೆ, ಇನ್ನೊಬ್ಬ ಫ್ರೈಡ್ ಚಿಕನ್. ಸೊ ಮಸಲ್ ಬಿಲ್ಡಿಂಗೋಸ್ಕರ ಏನು ಮಾಡ್ತಾರೆ, ಈ ಪ್ರೋಟೀನ್ ತೊಗೊಂಡು ಪ್ರೋಟೀನ್ ಶೇಕ್ಸು, ಪ್ರೋಟೀನ್ ಬಾರ್ಸು, ವೇ ಪ್ರೋಟೀನ್ ಎಲ್ಲ ತೊಗೊಂಡು ಏನಾಗುತ್ತೆ, ಮೋಷನ್ ಹಾರ್ಡಾಗಿ ಗಟ್ಟಿಯಾಗಿ ಈ ಜೆನ್ಜಿಗಳು ಪೈಲ್ಸು, ಫಿಷರು, ಫಿಸ್ಟಲ್ ಆಗ್ತಾಯಿದೆ.
ಓಕೆ ಡಾಕ್ಟರ್, ಇನ್ನು ತುಂಬ ಜನ ಪೇಷಂಟ್ಸ್ ಅಂತ ಹೇಳಿದ್ರೆ ಅವರ ಆರೋಗ್ಯ ಪದ್ಧತಿ ನಾನ್ ವೆಜಿಟೇರಿಯನ್ ಆಗಿರುತ್ತೆ. ಚಿಕ್ಕ ವಯಸ್ಸಿಂದನೂ ಊಟ ಮಾಡ್ತಾ ಇರೋದ್ರಿಂದ ಅದನ್ನು ಸಡನ್ ಆಗಿ ಅಂಥ ಚೇಂಜಸ್ ಏನೂ ಆಗೋದಿಲ್ಲ. ಆದರೆ ಚಿಕ್ಕ ಮಕ್ಕಳ ಮೇಲೆ ಕೂಡ ಈ ಮಾಂಸಾಹಾರ ಸೇವನೆ ಪ್ರಭಾವ ಬೀರುತ್ತಾ? ಯಾವ ರೀತಿಯಾಗಿ ಅವ್ರಿಗೆ ಡಿಫ್ರೆನ್ಸ್ ಆಗುತ್ತೆ ಅದು? ಮೇಡಮ್, ಚಿಕ್ಕ ಮಕ್ಕಳು ಇವತ್ತು 5ರಿಂದ 15 ವರ್ಷ ರೇಂಜ್ ಮಕ್ಕಳಿದಾರಲ್ಲ, ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್ ಅಂತ, ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್ ಅಂತ ಕಾಯಿಲೆ ಇದೆ. 100 ಜನಕ್ಕೆ ಪ್ರತಿ ವರ್ಷ ಡಯಾಗ್ನೋಸ್ ಆದರೆ 25 ಜನಕ್ಕೆ ಬರ್ತಾ ಇರೋದು ಈ ಚಿಕ್ಕ ಮಕ್ಕಳಲ್ಲಿ. ಒಂದು ಕಾರಣ ಯಾಕೆ ಈ ಚಿಕ್ಕ ಮಕ್ಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಚಿಕ್ಕ ಮಕ್ಕಳೆಲ್ಲ ಈ ಫ್ರೈಡ್ ಚಿಕನ್ ಇರ್ತಲ್ಲ ಮೇಡಮ್, ಇಂಡಿಯಾದಲ್ಲಿ ಎಷ್ಟೋ ಬ್ರ್ಯಾಂಡ್ಸ್ ಇದೆ ಫ್ರೈಡ್ ಚಿಕನ್ ಬ್ರ್ಯಾಂಡ್ಸು. ಆರ್ಗಾನಿಕ್ ಸೆಕ್ಟರ್ ಅಂದರೆ 1566 ಫ್ರೈಡ್ ಚಿಕನ್ ಔಟ್ಲೆಟ್ಸು ಇಂಡಿಯಾದಲ್ಲಿದೆ. ಡಿಫ್ರೆಂಟ್ ಬ್ರ್ಯಾಂಡ್ ಹೆಸರು ಹೇಳೋದು ಬೇಡ. ಇನ್ನು ಅನ್ಆರ್ಗನೈಸ್ ಸೆಕ್ಟರ್ಸು ಬೀದಿ ಫುಟ್ಪಾತಲ್ಲಿ, ರೋಡಲ್ಲಿ, ಗಾಡಿಗಳಲ್ಲಿ ಕಬಾಬು ಏನೇನೋ ಎಣ್ಣೆಗಳಾಕಿ ಮಾಡ್ತಾ ಇರ್ತಾರೆ. ಮಕ್ಕಳೆಲ್ಲ ಇದನ್ನು ತಿಂತಾ ಇದ್ದಾರೆ ಮೇಡಮ್. ಇನ್ಫ್ಯಾಕ್ಟ್ ಇವತ್ತು ಎಷ್ಟೋ ಬ್ರ್ಯಾಂಡ್ಸಲ್ಲಿ ಬರೆದಿದ್ದಾರೆ ಮಕ್ಕಳಲ್ಲಿ ತಿನ್ನಬಾರ್ದು ಇದನ್ನಂತ. ಮಕ್ಕಳು ತಿನ್ನಬಾರ್ದು ಅಂತ ಬರೆದಿದ್ರು ಸಹ ಆ ಔಟ್ಲೆಟ್ಗೆ ಹೋದಾಗ ಬರೀ ಮಕ್ಕಳೇ ನಿಂತಿರ್ತಾರೆ. ಮಕ್ಕಳೆಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ ಬರ್ಡೇ ಪಾರ್ಟಿಗಳಲ್ಲಿ. ಸೊ ಹೀಗಾಗಿ ಆ ಮಕ್ಕಳು 5 to 15 ಇಯರ್ಸ್ಗೆ ಸರಿಯಾಗಿ ತಂದೆ ತಾಯಿ ಮಾರ್ಗದರ್ಶನ ಕೊಡದೆ ಹೋದರೆ ದೇರ್ ಇನ್ ಡೇಂಜರ್ ಆ್ಯಕ್ಚುಲಿ. ಅರ್ಥ ಆಯ್ತಲ್ವಾ? ಈ ಕಾಯಿಲೆನ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರೀತಾರೆ. ಇದಾದಾಗ ರಕ್ತ ಹೋಗುತ್ತೆ, ಬೇದಿ ಆಗುತ್ತೆ, ಮ್ಯೂಕಸ್ ಆಗುತ್ತೆ, ಸಣ್ಣ ಆಗ್ತಾರೆ ಮಕ್ಕಳು. ಈ ಕಾಯಿಲೆಗೆ ಲೈಫ್ ಲಾಂಗು ಮೆಡಿಸಿನ್ಸ್ ಇಲ್ಲ. ಇದಕ್ಕೆ ಮೆಡಿಸಿನ್ ಕೊಟ್ಟಾಗ ನಿಲ್ಲುತ್ತೆ ಮತ್ತೆ ಬರುತ್ತೆ. ಕ್ರಾನ್ಸ್ ಡಿಸೀಸ್ಗೆ ಒಂದು ಇಂಜೆಕ್ಷನ್ 1,10,000 ರೂಪಾಯಿ, ಬಡವರೆಲ್ಲ ಕೊಡೋಕ್ಕಾಗಲ್ಲ. ಹಾಗಾಗಿ ಈ ಫ್ರೈಡ್ ಚಿಕನ್ನು, ಫ್ರೆಂಚ್ ಫ್ರೈಸು, ಪೆರಿಸು, ಕಬಾಬು, ಗೋಬಿ ಮಂಚೂರಿ, ಆ ಗಲೀಜ್ ಎಣ್ಣೆ ತಿಂದು ಈ ಪುಟಾಣಿ ಮಕ್ಕಳು ಇವತ್ತು ತುಂಬ ಕಷ್ಟಕ್ಕೆ ಸಿಗಾಕೋತಾ ಇದ್ದಾರೆ. ನಮ್ಮ ಹಾಸ್ಪಿಟ್ಲಲ್ಲಿ ಹೊಟ್ಟೆ ಉರಿಯುತ್ತೆ ಮೇಡಮ್, ಇಂಥ ಮಕ್ಕಳಿಗಿಂತ ಕಾಯಿಲೆ ಬಂದಿದೆ ಅಂತ. ಕರೆಕ್ಟ್ ಡಾಕ್ಟರ್. ಈಗ ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಏನಾದರೂ ಕಾಯಿಲೆ ಬಂದರೆ ಅಡಲ್ಟ್ಸ್ಗೆ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ತಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ, ರಿಕವರಿ ಫಾಸ್ಟ್ ಇರುತ್ತೆ ಅನ್ನುವಂಥದ್ದು. ಅದೇ ಮಕ್ಕಳಿಗೆ ಬಂದಾಗ ನೀವು ಹೇಳ್ತಾ ಇದ್ರಿ, ಅಂದರೆ ಆ ರೀತಿ ಚಿಕಿತ್ಸೆ ಹೇಗೆ ಚಿಕಿತ್ಸೆನೇ ಇಲ್ವಲ್ಲ ಇದಕ್ಕೆ. ಈ ಕಾಯಿಲೆಗೆ ಇಂಜೆಕ್ಷನ್ ಕೊಟ್ಟಾಗ ನಿಲ್ಲುತ್ತೆ ಮತ್ತೆ ಬರುತ್ತೆ. ಇವತ್ತು 25 ವರ್ಷದಿಂದ 0.5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇತ್ತಿದ್ದು, ಇವತ್ತು 5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇದೆ. ಈ ಕಾಯಿಲೆ ವೇಗವಾಗಿ ಹೋಗ್ತಾ ಇದೆ ಮುಂದಕ್ಕಿದು. ಈ ಕಾಯಿಲೆ ಹೋಗ್ತಾ ಕ್ಯಾನ್ಸರು ಕನ್ವರ್ಟ್ ಆಗುತ್ತೆ. ಸೊ ಒಂದೇ ಒಂದು ಕ್ಯಾನ್ಸರ್ ಇವತ್ತು ಇಂಡಿಯಾದಲ್ಲಿ ತುಂಬ ವೇಗ ಹೋಗ್ತಾ ಇರೋದು ಕೋಲೋರೆಕ್ಟಲ್ ಕ್ಯಾನ್ಸರು. ಡಯಾಗ್ನೋಸ್ ಆಗ್ತಾ ಇರೋದು ತುಂಬ ಲೇಟ್. ಅದು 78% ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಇವತ್ತು ತುಂಬ ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ. ಆ ಟೈಮಲ್ಲಿ ಅವರು ಸಾಯ್ತಾರೆ, ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್, ಏನು ಈ ಇನ್ವೇಸಿವ್ ಸರ್ಜರೀಸ್ ಅಥವಾ ಪೈಲ್ಸ್, ಫಿಷರ್ಸ್ ಆ್ಯಂಡ್ ಫಿಸ್ಟುಲಾ ಇದು ಕೂಡ ಚಿಕ್ಕ ಮಕ್ಕಳಿಗೆ ಬಂದರೆ ಅದು ಹೆಚ್ಚು ರಿಸ್ಕಿ ಆಗಿರುತ್ತಾ ಡಾಕ್ಟರ್, ಅಥವಾ ಯಾವ ರೀತಿ? ಮೇಡಮ್, ಚಿಕ್ಕ ಮಕ್ಕಳಿಗೆ ಬರಲಿ ದೊಡ್ಡವ್ರಿಗೆ ಬರಲಿ, ನಾವು ಮಾಡೋ ನಮ್ಮ ಆಸ್ಪತ್ರೆಯಲ್ಲಿ ಲೇಸರ್ ಸರ್ಜರೀಸ್ ಅಂತ, ಅದು ಲೇಸರ್ ಸರ್ಜರಿನೋ ಲೇಸರ್ ಪ್ರೊಸೀಜರ್ ಅಂತ ಲೇಸರಲ್ಲಿ ಮಾಡ್ತೀವಿ. ಒಂದು 95% ಬೆಳಗ್ಗೆ ಬಂದು ಸಂಜೆ ಮನೆಗೆ ಹೋಗ್ತಾರೆ. ಇನ್ನು 5% ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ, ಅವರು ಹಾಸ್ಪಿಟ್ಲಿಗೆ ಇರಬೇಕು. ಆಯಿತಾ? ಮತ್ತು ಜನ ಕೇಳ್ತಾರೆ, ಸರ್ ನಂಗೆ ಮತ್ತೆ ಪೈಲ್ಸ್ ಬರುತ್ತಾ ಅಂತ ಆಪ್ರೇಷನ್ ಮಾಡಿ. ಆ್ಯಕ್ಚುಲ್ ಆಗಿ ಮತ್ತೆ ಸರಿಯಾಗಿ ಡಾಕ್ಟ್ರ್ ಮಾಡಿದ್ರೆ, ಸರಿಯಾಗಿ ಯಾಕೆ ಬಂತು ಅಂತ ಪತ್ತೆ ಹಚ್ಚಿ ಮಾಡಿದ್ರೆ ಮತ್ತೆ ಪೈಲ್ಸ್ ಬರಲ್ಲ. ಯಾಕೆ ಮತ್ತೆ ಬರುತ್ತೆ ಅಂದರೆ, ನಮ್ಮ ಜನ ಎಲ್ಲ ಕ್ವಾಕ್ಸ್ ಹತ್ರ ಹೋಗ್ತಾರೆ, ನಕಲಿ ವೈದ್ಯರು. ಇಂಡಿಯಾದಲ್ಲಿ 15 ಲಕ್ಷ ಜನ ನಕಲಿ ವೈದ್ಯರಿದ್ದಾರೆ. ನಕಲಿ ವೈದ್ಯರ ಹತ್ರ ಹೋಗ್ತಾರೆ. ಅವ್ರೇನು ಆ್ಯಸಿಡ್ ಹಾಕೋದು, ದಾರ ಕಟ್ಟೋದು, ಎಲೆ ಇಡೋದು, ಉಂಗುರ ಹಾಕೋದು, ಏನೇನೋ ಮಾಡ್ತಾರೆ. ಹಾಗಾಗಿ ಅದು ಮತ್ತೆ ಬರುತ್ತೆ. ಇನ್ನು ಫಿಸ್ಟುಲಾ ಸರ್ಜರಿ ಇದೆಯಲ್ಲ, ಇದು ತುಂಬ ಭಯ, ತುಂಬ ಕಷ್ಟಕರವಾದ ಸರ್ಜರಿ ಈ ಪ್ರಪಂಚದಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಬ್ರೈನ್ ಸರ್ಜರಿ ಅಲ್ಲ, ಹಾರ್ಟ್ ಸರ್ಜರಿ ಅಲ್ಲ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲ, ಫಿಸ್ಟುಲಾ ಸರ್ಜರಿ. ಹೇಳ್ತಾರೆ ಫಿಸ್ಟುಲಾ ಸರ್ಜರಿ ಮಾಡಿದ್ರೆ ಅದು ಮತ್ತೆ ಪುನಃ ಬರುತ್ತೆ, ಹಾಗಾಗಿ ನಾನು ಮುಟ್ಟಲ್ಲ ಅಂತ. ಸರ್ಜನ್ಸ್ ಹೇಳ್ತಾರೆ, ನಿನಗೆ ಯಾರನ್ನ ಶತ್ರು ಸರ್ಜನ್ ಇದ್ದರೆ ಫಿಸ್ಟುಲಾ ಬಂದರೆ ಅವನ ಹತ್ರ ಕಳಿಸ್ಬಿಡು, ಅವನ ಹೆಸರಲ್ಲಿ ಹಾಳಾಗುತ್ತೆ ಅಂತ. ಅರ್ಥ ಆಯ್ತಲ್ವಾ? ಸೊ ಈ ಸರ್ಜರಿ ನನ್ನ ಹತ್ರ 10 ಸರಿ, 12 ಸರಿ, 13 ಸರಿ ಬಂದಿದ್ದಾರೆ. ಬಟ್ ಈ ಸರ್ಜರಿಗೆ ನಾವೇ, ನಮ್ಮ ಇನ್ಸ್ಟಿಟ್ಯೂಟೇ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್, ನಾಟ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ವರ್ಲ್ಡ್. ನಾವು ಈ ಸರ್ಜರಿಗೆ ಗ್ರೇಟ್ ರಿಸಲ್ಟ್ಸ್ ಕೊಟ್ಟಿದ್ದೀವಿ. 99% ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಇಡೀ ವರ್ಲ್ಡಲ್ಲಿ 100 ಆಪ್ರೇಷನ್ ಮಾಡಿದ್ರೆ ಆ್ಯಾವ್ರೇಜು ಮತ್ತೆ 40 ಜನಕ್ಕೆ ವಾಪಸ್ ಬರುತ್ತೆ. ದಟ್ಸ್ ವೆರಿ ನೈಸ್. ಅದಕ್ಕೋಸ್ಕರ ಜನ ಭಯಪಡ್ತಾರೆ ಮತ್ತೆ ಬರುತ್ತೆ ಅಂತ. ಬಟ್ ನಮ್ಮ ಹತ್ರ ಬಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ವೆರಿ ಕ್ಲಿಯರ್, ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಕ್ಲಿಯರ್.
ದಟ್ಸ್ ವೆರಿ ನೈಸ್ ಡಾಕ್ಟರ್. ಅಂತ ಡಾಕ್ಟರೇ ಹೀಗೆ ಹೇಳಿದಾಗ ಅದು ಪೇಷಂಟ್ಗೆ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ. ಕರೆಕ್ಟ್. ಇದು ನಾನ್ ಗ್ರೇಟ್ ಅಲ್ಲ, ಇಟ್ಸ್ ಡಿವೈನ್, ಇಟ್ ಇಸ್ ಗಾಡ್ ಬ್ಲೆಸ್ಡ್, ಇಟ್ ಇಸ್ ಡಿವೈನ್, ಇಟ್ಸ್ ಗಾಡ್ ಬ್ಲೆಸ್ಡ್. ಸೊ ನಾನು ಗ್ರೇಟ್ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಆ ದೇವರ ಅನುಗ್ರಹದಿಂದ ಐ ಆಮ್ ಡೂಯಿಂಗ್ ದೋಸ್ ಸರ್ಜರೀಸ್ ಆಲ್ ಓವರ್ ದ ವರ್ಲ್ಡ್. 40 ಕಂಟ್ರೀಸಿಂದ ಪೇಷಂಟ್ ಕಮ್ಸ್ ಟು ಫಾರ್ ಫಿಸ್ಟುಲಾಸ್, ಸ್ಪೆಷಲಿ ಫಿಸ್ಟುಲಾಸ್. ಅಂದರೆ ಲೈಕ್ ಡಾಕ್ಟರ್ ಏನು ಕಾಂಪ್ಲಿಕೇಶನ್ಸ್ ಇರುತ್ತೆ ಈಗ, ಬೇರೆ ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದ್ದರೆ ಅದು ಕೂಡ ಇನ್ನಷ್ಟು ವರ್ಸ್ ಮಾಡಬಹುದಾ? ಅದಕ್ಕೆ ಯಾವ ರೀತಿ ಅಂದರೆ ಹೆಲ್ತ್ ರಿಸ್ಕ್ ಏನಾದರೂ ಇರುತ್ತಾ, ಲೈಫ್ ರಿಸ್ಕ್ ಇರುತ್ತಾ ಅನ್ನೋದು? ಫಿಸ್ಟುಲಾಸ್ನ ಟ್ರೀಟ್ ಮಾಡದೆ ಹೋದರೆ 100ರಲ್ಲಿ 2 ಫಿಸ್ಟುಲಾ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಆ 100ರಲ್ಲಿ 2 ಅವ್ರು ಇರಬಾರ್ದಲ್ವಾ? ಎಸ್ ಆರ್ ನೋ? ಹಾಗಾಗಿ ಫಿಸ್ಟುಲಾ ಇದ್ದರೆ ಟ್ರೀಟ್ ಮಾಡಿಸೋದು ತುಂಬ ಒಳ್ಳೆಯದು. ಯಾರಾದರೂ ಶೋ ನೋಡ್ತಾರೋ ಅವರು ಪದೇ ಫಿಸ್ಟುಲಾ ಬಂದಿದ್ದರೆ ಬನ್ನಿ ನಮ್ಮ ಹಾಸ್ಪಿಟ್ಲಿಗೆ, ವಿ ಪ್ರಾಮಿಸ್ ಮತ್ತೆ ಬರಲ್ಲ ಅದು, ವಿ ಪ್ರಾಮಿಸಿಂಗ್. ಡಾಕ್ಟರ್, ಪದೇ ಫಿಸ್ಟುಲಾ ಬರುವಂಥದ್ದು ಅದಕ್ಕೆ ಅಂದರೆ ಪೇಷಂಟನ ಅಂಡರ್ ಏನಾದರೂ ಇರುತ್ತಾ, ಲೈಫ್ ಸ್ಟೈಲ್ ಚೇಂಜಸ್ ಆಫ್ಟರ್ ಅ ಫಿಸ್ಟುಲಾ ಆಪ್ರೇಷನ್ ಯಾವ ರೀತಿ ಅದನ್ನೇನಾದರೂ ಕಂಟ್ರೋಲ್ ಮಾಡಬಹುದಾ? ಫಿಸ್ಟುಲಾ ಆಪ್ರೇಷನ್ ಪದೇ ಬರೋದು ಪೇಷಂಟಿಂದ ಅಲ್ಲ, ನಂಬರ್ 1. ನಂಬರ್ 2, ಬೇರೆ ಕಾರಣಗಳಿಂದ ಫಿಸ್ಟುಲಾ ಬಂದರೆ, ಟಿ ಬಿಯಿಂದನೂ ಫಿಸ್ಟುಲಾ ಬರುತ್ತೆ, ಅಲ್ಸರೇಟಿವ್ ಕೊಲೈಟಿಸಿಂದನೂ ಫಿಸ್ಟುಲಾ ಬರುತ್ತೆ, ಕ್ರಾನ್ಸ್ ಡಿಸೀಸ್ನೂ ಫಿಸ್ಟುಲಾ ಬರುತ್ತೆ. ಈ ಕಾಯಿಲೆಗಳಿಂದ ಬಂದಾಗ ಪದೇ ಬರುತ್ತೆ. ಬಟ್ ನಾವು ಮೂಲ ಹುಡುಕಬೇಕು. ಇನ್ಎಕ್ಸ್ಪೀರಿಯನ್ಸ್ ಸರ್ಜನ್ ಕೊಲೊನೋಸ್ಕೋಪಿ ಮಾಡದೆ ಫಿಸ್ಟುಲಾ ಮಾಡೋದು, MRI ಸ್ಕ್ಯಾನ್ ಮಾಡದೆ ಫಿಸ್ಟುಲಾ ಮಾಡೋದು, ಇದು 3 ಮಾಡಿದಾಗ 100% ಬಂದೇ ಬರುತ್ತೆ. ಎಸ್ ಡಾಕ್ಟರ್. ಸೊ ಅದಕ್ಕೆ ಅನಿಸುತ್ತೆ ತುಂಬ ಸಾಕಷ್ಟು ಜನ ಸ್ಮೈಲ್ಸ್ ಹಾಸ್ಪಿಟಲ್ನ ಟ್ರಸ್ಟ್ ಮಾಡ್ತಾರೆ. ಸೊ ಐ ವಾಂಟೆಡ್ ಟು ಆಸ್ಕ್ ಡಾಕ್ಟರ್, ವೈ ದಿಸ್ ಸ್ಮೈಲ್ಸ್ ಅನ್ನುವಂಥದ್ದು ನಿಜವಾಗ್ಲೂ ತುಂಬ ಒಂಥರ ಪಾಸಿಟಿವ್ ವೈಬ್ ಇದೆ. ಸ್ಮೈಲ್ಸ್ ಅಂತ ಆ್ಯಕ್ಚುಲಿ ಯಾಕೆ ಬಂದಿದೆ ಅಂದರೆ, ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಮೇಡಮ್ ಸ್ಮೈಲ್ಸ್ ಅಂದರೆ ಡೆಂಟಲ್ ಹಾಸ್ಪಿಟಲ್ ಅಂತ. ಸ್ಮೈಲ್ಸ್ ಅಂದರೆ ಡೆಂಟಲ್ ಅಂದ್ಕೊಂಡು ಯಾವುದೋ ಒಂದು ಪೇಷಂಟ್ ಹಾಸ್ಪಿಟಲ್ಗೆ ಬಂದು ರೂಟ್ ಕೆನಾಲ್ ಮಾಡಿಸ್ಬೇಕು ಅಂತ ನಮ್ಮ ಫ್ರಂಟ್ ಆಫೀಸಲ್ಲಿ ನಗ್ತಾ ಇದ್ದಾರೆ. ಎಲ್ಲ ಅಂದ್ಕೊಂಡ್ರು ಡೆಂಟಲ್ ಹಾಸ್ಪಿಟಲ್ ಅಂತ. ಬಟ್ ನಾವು ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್, ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್ಸ್ ಅಂತ. ಈ ಭಾಗ ಸ್ಮೈಲ್ ಮಾಡದೆ ಹೋದರೆ ಮುಖ ಸ್ಮೈಲ್ ಮಾಡಲ್ಲ ಮೇಡಮ್. ಈ ನೋವಿದೆಯಲ್ಲ, ಇದನ್ನು ಪೀಠ ಅಂತಾರೆ, PITA ಅಂತ ಜಡ್ಜಸ್ ಎಲ್ಲ ಇಟ್ಕೊಂಡಿದ್ದಾರೆ ಇದನ್ನು. PITA ಅಂದರೆ ಪೇಯ್ನಿಂದ ಆಸ್ ಅಂತ ಜಡ್ಜಸ್ ಕರೀತಾರೆ ಇದನ್ನು. ಆ ನೋವಿದೆಯಲ್ಲ ಶತ್ರುಗೂ ಬರಬಾರ್ದು ಅಂತ ಜನ ಬಂದು ಹೇಳ್ತಾರೆ. ಲಿಟ್ರಲ್ ಪೇಯ್ನಿಂದ ಆಸ್ ಇಂಗ್ಲೀಷಲ್ಲಿ ಬಂದಿದೆಯಲ್ಲ ಬಿಕಾಸ್ ಆಫ್ ದಿಸ್ ಓನ್ಲಿ. ಸ್ಲ್ಯಾಂಗ್ ಟು ಇಂಗ್ಲೀಷ್ ಕೇಮ್ ಪೇಯ್ನಿಂದ ಆಸ್ ಬಿಕಾಸ್ ಆಫ್ ದಿಸ್ ಪೇಯ್ನಿಂದ ಆಸ್. ಪೀಠ, PITA. ಪೀಠ ಅಂದರೆ ಕನ್ನಡದ ಪೀಠ ಇದೆಯಲ್ಲ, ಆ ಪೀಠ. ಹಾಗೆ ಕರೆಕ್ಟ್. ಎಸ್ ಕರೆಕ್ಟ್ ಡಾಕ್ಟರ್. ಇನ್ನು ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆಗಳು ಇರುವಂಥವ್ರು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಸುಮಾರು ಜನಕ್ಕೆ ಮಕ್ಕಳಿಗೆ ಫ್ರೈಡ್ ಚಿಕನ್ ಈ ರೀತಿ ಆದರೂ ಕೂಡ ಅದಕ್ಕೆ ಕಡಿವಾಣ ಎಲ್ಲೂ ಬೀಳ್ತಾ ಇಲ್ಲ. ಸೊ ಏನು ಸೊಲ್ಯೂಷನ್ ಡಾಕ್ಟರ್ ಇದು ಜಾಸ್ತಿ ಆಗದೆ ಇರೋದಕ್ಕೆ? ಮೇ ಬಿ ಗೌರ್ಮೆಂಟ್ ಯಾವ ರೀತಿ ಮೆಷರ್ಸ್ ತಗೊಳ್ಬೇಕು ಅಥವಾ ಇನ್ನು ಯಾವ ರೀತಿ ಅವೇರ್ನೆಸ್ ಸಾಧ್ಯ ಡಾಕ್ಟರ್? ಮೇಡಮ್, ಫಾಸಿ ಅಂತ ರೆಗ್ಯುಲೇಷನ್ಸ್ ಇದೆ, ಆಯಿತಾ? ಆ ಫಾಸಿ ರೆಗ್ಯುಲೇಷನ್ಸ್, ಅದಕ್ಕೊಂದು ದೊಡ್ಡ IAS ಆಫೀಸರ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ. ಹೆಲ್ತ್ ಬಂದು ಸ್ಟೇಟ್ ಸಬ್ಜೆಕ್ಟು, ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಮೇಡಮ್ ಇದು. ಈ ಫುಡ್ ರೆಗ್ಯುಲೇಷನ್ಸು ಇದೆಲ್ಲ ಕಡಿವಾಣ ಹಾಕೋದೆಲ್ಲ ಕರ್ನಾಟಕದ ರಾಜ್ಯದ ಜವಾಬ್ದಾರಿಗಳು. ಅರ್ಥ ಆಯ್ತಲ್ವಾ? ಸೊ ಮುಖ್ಯಮಂತ್ರಿ ಇರ್ತಾರೆ, ಆರೋಗ್ಯ ಸಚಿವರು ಇರ್ತಾರೆ, ಹೆಲ್ತ್ ಸೆಕ್ರೆಟರಿ ಇರ್ತಾರೆ, ಹೆಲ್ತ್ ಡೈರೆಕ್ಟರ್ ಇರ್ತಾರೆ, JD ಇರ್ತಾರೆ, DHO ಇರ್ತಾರೆ, ತಾಲೂಕ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಇವರೆಲ್ಲರ ಜವಾಬ್ದಾರಿ ಇದು. ಜೊತೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಮತ್ತು ಅಧಿಕಾರಿಗಳು ಇಬ್ಬರೂ ಸೇರಿ ಕೆಲಸ ಮಾಡಿದಾಗ ಜನಕ್ಕೆ ಒಳ್ಳೆ ಆರೋಗ್ಯ ಕೊಡ್ಬೋದು. ಇಲ್ಲದೆ ಹೋದ ಕಲಬೆರಕೆ ಆಹಾರ, ಕಲಬೆರಕೆ ಔಷಧಿ ಎಲ್ಲರೂ ಹಾಳಾಗುತ್ತೆ, ಆಸ್ಪತ್ರೆಗಳಿಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಇವತ್ತು ಬೆಂಗಳೂರು ಎಲ್ಲ ಕಡೆ ನೋಡಿದ್ರು 100 ಬೆಡ್ ಹಾಸ್ಪಿಟ್ಲು, 500 ಬೆಡ್ ಹಾಸ್ಪಿಟ್ಲು, ಆಂಧ್ರದವರು ಬರ್ತಾವ್ರೆ, ಕೇರಳದವರು ಬರ್ತಾವ್ರೆ, ಎಲ್ಲರೂ ಬಂದು ಬೆಂಗಳೂರು ಹಾಸ್ಪಿಟಲ್ ತೆಗಿತಾರೆ. ಯಾಕೆ ಹೇಳಿ? ಬಿಕಾಸ್ ಅಷ್ಟು ಕಾಯಿಲೆಗಳು ಆಗ್ತಾಯಿದೆ. ಡಾಕ್ಟರ್, ತುಂಬ ಜನ ಪೇಷಂಟ್ಸು ಅವ್ರಿಗೆ ಏನಾದರೂ ಕಾಯಿಲೆ ಇದ್ದರೂ ಕೂಡ ಈಗ ಏನೋ BP ಇದೆ ಅಂತ ಹೇಳಿದ್ರೆ ನನ್ನ BP ಇದೆ ಅಂತ ಎಲ್ರಿಗೂ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಪೈಲ್ಸ್ ಅಂತ ವಿಷಯದಲ್ಲಿ ತುಂಬ ಜನ ಪೇಷಂಟ್ಸು ಮುಜುಗರ ಪಟ್ಕೊಳ್ತಾರೆ ಫಸ್ಟ್ ಆಫ್ ಆಲ್ ಡಾಕ್ಟರ್ ಹತ್ರ ಹೋಗೋದಕ್ಕೇನೆ. ಸೊ ಅಂದರೆ ಆ ಕಾರಣಕ್ಕೂ ಕೂಡ ತುಂಬ ಡಿಲೇ ಮಾಡಿರ್ತಾರೆ ಅಂತ ಕೂಡ ಅನಿಸುತ್ತೆ. ಸೊ ಮೆಂಟಲಿ ಇದು ಪೇಷಂಟ್ ಮೇಲೆ ತುಂಬ ಒಂದು ರೀತಿ ಪ್ರಭಾವ ಬೀರುವಂಥ ಸಮಸ್ಯೆಗಳಿದು. ಮೇಡಮ್, ಇದು ದೊಡ್ಡ ಸಮಸ್ಯೆ ಏನಲ್ಲ, ಒಂಥರ ತಮಾಷೆ ಮಾಡೋಂಥ ಸಮಸ್ಯೆ ಮೇಡಮ್ ಇದು. 2015ನಲ್ಲಿ ಅಮೆರಿಕಾದಲ್ಲಿ ಸ್ಕ್ವಾಟಿ ಪಾಟಿ ಅಂತ ಒಂದು ಟೂಲ್ ಮಾಡ್ತಾರೆ ಮೇಡಮ್. ಅದನ್ನು ಮಾರಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. 2015ನಲ್ಲಿ ಅಮೆರಿಕಾದಲ್ಲಿ ಸ್ಕ್ವಾಟಿ ಪಾಟಿ ಅಂತ ಟೂಲ್ ಮಾಡ್ತಾರೆ ಮೇಡಮ್. ಅದನ್ನು ಮಾರೋಕ್ಕಾಗಲ್ಲ ಅವರು.
ಯಾರೂ ತೊಗೊಳ್ಳಲ್ಲ. ಯಾಕೆಂದರೆ ನಾಚಿಕೆ ಅಂತ ಅದನ್ನ ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಇದೆ ಅಂತ. ಅಂಥ ಅಡ್ವಾನ್ಸ್ಡ್ ಎಕಾನಮಿ ಅಮೆರಿಕಾದಲ್ಲೇ ಒಂದು ಸಂಕೋಚ, ನಾಚಿಕೆ, ಮುಜುಗರ ಇದ್ದರೆ ಜನಕ್ಕೆ, ಇನ್ನು ಇಂಡಿಯಾದಲ್ಲಿ ಇದು ಒಂಥರ ತಮಾಷೆ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಪೈಲ್ಸು, ಫಿಸ್ಚುಲಾ, ಕಾನ್ಸ್ಟಿಪೇಷನ್ನು. ಮೊನ್ನೆ ಅಸೆಂಬ್ಲಿನಲ್ಲಿ ಒಬ್ಬ ಸಚಿವರು ಹೇಳ್ತಾರೆ, ಒಬ್ಬರು ಅಪೋಸಿಷನ್ ಪಾರ್ಟಿ ಲೀಡರು, ಅವನಿಗೆ ಪೈಲ್ಸ್ ಆಗಿದೆ ಮಿನಿಸ್ಟ್ರಿಗೆ ಅಂತ. ಅವನು ಹೇಳ್ತಾನೆ ನಿನಗಾಗಿರೋ ಕೂತ್ಕೊಂಡು ಅವನಂತಾನೆ. ನಮ್ಮ ಅಸೆಂಬ್ಲಿನಲ್ಲೇ ತಮಾಷೆ ಮಾಡ್ತಾರೆ ಪೈಲ್ಸ್ ಆಗಿದೆ ಅಂತ. ಸೊ ಮೇಡಮ್, ನಾನು ತುಂಬ ಜನ ಸೆಲೆಬ್ರಿಟೀಸ್ ಮಾಡಿದ್ದೀನಿ, ತುಂಬ ಜನ ಕ್ರಿಕೆಟರ್ಸ್ ಮಾಡಿದ್ದೀನಿ, ಪಾಲಿಟಿಷಿಯನ್ಸ್ ಮಾಡಿದ್ದೀನಿ, ಸಿನಿಮಾದವ್ರು ಮಾಡಿದ್ದೀನಿ. ಎಲ್ಲರೂ ಹೇಳೋದು ಸರ್ ನನ್ನ ಹೆಸರು ಯಾರಿಗೂ ಹೇಳ್ಬೇಡಿ ಸರ್, ನಾನು ನಿಮಗೆ ಮಾಡಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಯಾರಿಗೂ ಈ ಒಂದು ಕಾಯಿಲೆನ ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ದಟ್ಸ್ ದ ಪ್ರಾಬ್ಲಮ್. ಬಿಕಾಸ್ ಶೇರ್ ಮಾಡಿದ ತಕ್ಷಣ ದೇ ಬುಲ್ಲಿ, ದೇ ಮೇಕ್ ಫನ್ ಆಫ್ ದೆಮ್. ದಟ್ಸ್ ಒನ್ ಆಫ್ ದ ರೀಸನ್ಸ್ ಕೊಲೋನ್ ಕ್ಯಾನ್ಸರ್ ಬೇಗ ಡಯಾಗ್ನೋಸ್ ಆಗ್ತಾಯಿಲ್ಲ. ಡಾಕ್ಟರ್, ಈ ಸಮಸ್ಯೆಗಳು ಇರೋಂಥವ್ರಿಗೆ ನೀವು ಏನು ಅಡ್ವೈಸ್ ಮಾಡ್ತೀರಿ ಆ ನಿಟ್ಟಿನಲ್ಲಿ? ಮತ್ತು ಲೈಫ್ ಸ್ಟೈಲ್ ವಿಚಾರ ಆಗಿರಬಹುದು, ಮತ್ತು ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅನ್ನುವಂಥದ್ದು. ನಾವು ಆಗಲೇ ಮಾತಾಡ್ತಾ ಇದ್ವಿ, ಈಗ ಆಲ್ಕೋಹಾಲಿಸಮ್ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಅದು ಗಟ್ ಹೆಲ್ತ್ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಓವರಾಲ್ ಆಗಿ ಅನ್ನೋದು? ಆಲ್ಕೋಹಾಲಿಸಮ್ ಇವತ್ತು ನೀವು ಯಾರನ್ನೇ ನೋಡಿದ್ರು ಸಹ ಫ್ಯಾಟಿ ಲಿವರ್ ಅಂತ ಬರ್ತಾರೆ. ಫ್ಯಾಟಿ ಲಿವರ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕುಡಿದಿರೋರ್ಗೂ ಫ್ಯಾಟಿ ಲಿವರ್ ಬರ್ತಾ ಇದೆ. ಇವತ್ತು ನಮ್ಮ ಗಟ್ಟಲ್ಲಿ 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಆಲ್ಕೋಹಾಲ್ನ ಸೆಕ್ರೇಟ್ ಮಾಡುತ್ತೆ, ಡೈರೆಕ್ಟಾಗಿ ಲಿವರ್ಗೆ ಹೋಗಿ ಫ್ಯಾಟಿ ಲಿವರ್ ಬರ್ತಾ ಇದೆ. ಇನ್ನು ಪೈಲ್ಸು, ಫಿಸ್ಚುಲಾ ಬರಬಾರ್ದು ಅಂತ ಹೇಳಿದ್ರೆ ವೆರಿ ಕ್ಲಿಯರು. 20 kg ಇದ್ದರೆ 1 ಲೀಟ್ರ್ ನೀರು, ಫ್ರೂಟ್ಸು, ವೆಜಿಟೇಬಲ್ಸು, ಫೈಬರು, ನಿದ್ದೆ, ಫಿಸಿಕಲ್ ಆ್ಯಕ್ಟಿವಿಟಿ. ತುಂಬ ಹೊತ್ತು ಕೆಲಸ ಮಾಡ್ತಾವ್ರವರು 60 ಮಿನಿಟ್ಸ್ಗೊಂದ್ಸರಿ ಬ್ರೇಕ್ ತೊಗೊಳ್ಳೋದು, ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಬಾರ್ದು, ಗಟ್ಟಿಯಾಗಿ ಹೋದರೆ ನಿಧಾನಕ್ಕೆ ರಿಲೀಸ್ ಮಾಡಬೇಕು. ನಾನು ಹೇಳ್ತೀನಿ ಸ್ಮೈಲ್ಸ್ ಅಂತ. ಸ್ಟಾಪ್ ಸ್ಟ್ರೈನಿಂಗ್ ಅಟ್ ಸ್ಟೂಲ್ಸ್, ಆಯಿತಾ? ಐ ಅಂದರೆ ಎಮ್ ಅಂದರೆ ಮೆಡಿಕೇಷನ್ ಅಂತ. ಸ್ಟಾಪ್ ಸ್ಟ್ರೈನಿಂಗ್ ಅಟ್ ಸ್ಟೂಲ್ಸ್. ಎಮ್ ಅಂದರೆ ಮೆಡಿಕೇಷನ್ ಅಂತ. ಐ ಅಂದರೆ ಇನ್ಕ್ರೀಸ್ ಫೈಬರ್ ಇನ್ ಡಯಟ್ ಅಂತ. ಈ ಎಲ್ ಅಂದರೆ ಲೈಫ್ ಸ್ಟೈಲ್ ಲರ್ನಿಂಗ್ ಫಾರ್ ಚಿಲ್ಡ್ರನ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಫಾರ್ ಅಡಲ್ಟ್ಸು. ಇ ಅಂದರೆ ಈಟ್ ಹೆಲ್ದಿ ಆ್ಯಂಡ್ ಎಕ್ಸಸೈಸ್ ಅಂತ. ಎಸ್ ಅಂದರೆ ಸೇ ನೋ ಟು ಸರ್ಜರಿ ವಿತ್ ಎ ಸ್ಮೈಲ್ ಅಂತ. ಓಕೆ, ದಟ್ಸ್ ವೆರಿ ನೈಸ್ ಡಾಕ್ಟರ್. ಯು ಸಿ ಸ್ಮೈಲ್ಸ್ ಅಲ್ವಾ? ಸ್ಟಾಪ್ ಸ್ಟ್ರೈನಿಂಗ್, ಮೆಡಿಕೇಷನ್, ಇನ್ಕ್ರೀಸ್ ಫೈಬರ್, ಲೈಫ್ ಸ್ಟೈಲ್ ಲರ್ನಿಂಗ್ ಆ್ಯಂಡ್ ಮಾಡಿಫಿಕೇಷನ್, ಈಟ್ ಹೆಲ್ದಿ ಆ್ಯಂಡ್ ಎಕ್ಸಸೈಸ್, ಸೇ ನೋ ಟು ಸರ್ಜರಿ ವಿತ್ ಎ ಸ್ಮೈಲ್ ಅಂತ. ಸೊ ನಮ್ಮ ಹತ್ರ ಬೇಗ ಬಂದರೆ ನೋ ಸರ್ಜರಿ, ಲೇಟಾಗಿ ಬಂದರೆ ಲೇಸರ್ ರೆಡಿ ಇರ್ತೀವಿ. ಎಸ್ ಕಂಪ್ಲೀಟ್ ಫುಲ್ ಸೊಲ್ಯೂಷನ್ನೇ ಇದೆ ಡಾಕ್ಟರ್. ನಮ್ಮ ಹೆಸರೇ ಸೊಲ್ಯೂಷನ್ ಇದೆ. ಎಸ್ ಅದನ್ನು ಅರ್ಥ ಮಾಡ್ಕೊಂಡ್ರೆ ದಟ್ ವಾಸ್ ವೆರಿ ಯೂಸ್ಫುಲ್ ಟಿಪ್ ಡಾಕ್ಟರ್. ಎಸ್ ಡಾಕ್ಟರ್, ನೀವು 50,000ಕ್ಕೂ ಹೆಚ್ಚು ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀರಾ. ನಾವು ಕೇಳ್ಪಟ್ವಿ ನಿಮ್ಮನ್ನು ಗಟ್ ಗುರು ಆಫ್ ಇಂಡಿಯಾ ಅಂತಲೇ ಕರೀತಾರೆ. ಸಾಕಷ್ಟು ಪೇಷಂಟ್ಸ್ ಕೂಡ ಹೇಳ್ತಾ ಇದ್ರು. ಅಂದರೆ ಅಷ್ಟು ಟ್ರಸ್ಟ್ ಮಾಡೋದು ಡಾಕ್ಟರ್, ಯಾಕೆಂದರೆ ನೀವು ಸುಮಾರು ಕಡೆಗಳಲ್ಲಿ ಹೋಗಿ, ಬಾಂಬೆಯಲ್ಲೆಲ್ಲ ಹೋಗಿ ಟ್ರೀಟ್ ಮಾಡಿದ್ದೀರಾ, ನಾಟ್ ಜಸ್ಟ್ ಹಿಯರ್ ಅನ್ನುವಂಥದ್ದು. ಸೊ ಈ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋದಿದೆಯಲ್ಲ ಡಾಕ್ಟರ್, ದಟ್ ಕಮ್ಸ್ ವಿತ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಹ್ಯಾಂಡ್ಸ್. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ, ಹೇಗೆ ಅನಿಸುತ್ತೆ ಅನ್ನುವಂಥದ್ದು? ಮೇಡಮ್, ನೀವು ಟ್ರಸ್ಟ್ ಅಂತ ಹೇಳಿದ್ರಲ್ಲ, ದ ಎಂಟೈರ್ ವರ್ಲ್ಡ್, ದ ಹೋಲ್ ಲೈಫ್, ದ ಹೋಲ್ ಫ್ಯಾಮಿಲಿ ಬಿಲ್ಡ್ಸ್ ಓನ್ಲಿ ಆನ್ ಟ್ರಸ್ಟ್. ಹೆಲ್ತ್ ಕೇರಲ್ಲಿ ಟ್ರಸ್ಟ್ ಮಾಡೋದು ಭಾಳ ಕಷ್ಟ. ಟ್ರಸ್ಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಫಾರ್ ಮೀ ಇಟ್ ಟುಕ್ 25 long years to build trust. So because of this trust, as you told, many celebrities call me, many politicians call me, many people from cinema, cricket, CEOs, CXOs call me, and I go operate and come. But one of the most important things is in this domain, they tell please don't share our names anywhere anta. ಹಾಗೆ. ಎಸ್ ಡಾಕ್ಟರ್, ಓವರಾಲ್ ಆಗಿ ನಾವು ಕೇಳ್ಪಟ್ವಿ ನಿಮ್ಮನ್ನು ಗಟ್ ಗುರು ಆಫ್ ಇಂಡಿಯಾ ಅಂತಲೇ ಹೇಳ್ತಾರೆ. ಅಂದರೆ ಗಟ್ ಹೆಲ್ತ್ ಬಗ್ಗೆ ಅಷ್ಟು ಎಕ್ಸ್ಪರ್ಟೀಸ್ ಇದೆ ನಿಮ್ಮ ಹತ್ರ, ಯಾಕೆಂದರೆ ನೀವು ಸಾಕಷ್ಟು ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀರಾ. ನಾಟ್ ಜಸ್ಟ್ ನಂಬರ್ಸ್, ಅಂದರೆ ಓವರಾಲ್ ಇಂಡಿಯಾದಲ್ಲಿ ಟ್ರಸ್ಟ್ ಮಾಡುವಂಥದ್ದು. ನೀವು ಬಾಂಬೆ ಟ್ರಾವೆಲ್ ಮಾಡಿ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಆಪ್ರೇಟ್ ಮಾಡಿರುವಂಥದ್ದು, ಎಮರ್ಜೆನ್ಸೀಸ್ನ ಹ್ಯಾಂಡಲ್ ಮಾಡಿರುವಂಥದ್ದಿದೆ. ಮತ್ತು ಸಾಕಷ್ಟು ಜನ ಸೆಲೆಬ್ರಿಟೀಸಿಂದ ಹಿಡಿದು ಸ್ಪೋರ್ಟ್ಸ್ ಆ್ಯಂಡ್ ಹೋಲ್ ಆಫ್ ದಿ ಬಾಲಿವುಡ್, ಹೂ ಆ್ಯಂಡ್ ಹೂ ಎಲ್ಲರೂ ಕೂಡ ಟ್ರಸ್ಟ್ ಮಾಡುವಂಥದ್ದು ಇದೆಯಲ್ಲ ಡಾಕ್ಟರ್. ಸೊ ಅದು ತುಂಬ ಪೇಷಂಟ್ಸಲ್ಲಿ ವಿಶ್ವಾಸವನ್ನು ಮೂಡಿಸುತ್ತೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಇವನ್ ಇನ್ ಯೋರ್ ಬ್ಯುಸಿ ಶೆಡ್ಯೂಲ್ ನಮಗೆ ವೀಕ್ಷಕರಿಗೆ ಸಾಕಷ್ಟು ಸಹಾಯ ಆಯಿತು ಇದರಿಂದ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.
ಥ್ಯಾಂಕ್ಸ್ ಮೇಡಮ್, ನಮ್ಮ ಆಸ್ಪತ್ರೆಗೆ ಬಂದಿದ್ದಕ್ಕೆ. ಐ ಹೋಪ್ ಇದರಿಂದ TV9 ಇಂಪ್ಯಾಕ್ಟ್ ರಾಜ್ಯದಲ್ಲಿ ಆಗಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ. ಗಾಡ್ ಬ್ಲೆಸ್ TV9 ಕ್ರೂ ಆ್ಯಂಡ್ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.